ಅತಿ ಬೇಗನೆ ಬರಲಿರುತ್ತಾ ಯೇಸುವಿನ ಹೆಸರಿನಲ್ಲಿ ತಿಳಿಸುತ್ತಾ ಕರ್ತನ ಕೃಪೆ, ಆತನ ಆಶೀರ್ವಾದಗಳು, ಆತನ ನಿರೀಕ್ಷೆ ನೀಡುವುದರ ಮೂಲಕವಾಗಿ ಈ ಲೋಕತೆ ನಾವು ಮುಂದೆ ಸಾಗುವ ಹಾಗೆ ಬರೆದಂತಹ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯವಾಗ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದು ಏರುವರು, ಓಡಿ ದಣಿಯರು, ನಡೆದು ಬರಲು ಎಂಬುದಾಗಿ ವಾಕ್ಯವು ನಮಗೆ ಬೋಧನೆ ಕೊಡುವಾಗ ಈ ದಿನ ಆತನಲ್ಲಿ ನಿರೀಕ್ಷೆ ನೀಡುವುದರ ಮೂಲಕವಾಗಿ ಮುಂದೆ ಸಾಗುವ ಹಾಗೆ ಈ ರೀತಿಯಾಗಿ ನಾವು ಮಾಡಿಕೋಣ. ಯೇಸು ಪ್ರೀತಿಸುತ್ತಾನೆ ಎಂಬುದಾಗಿ. ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ಯೇಸು ಪ್ರೀತಿಸುತ್ತಾನೆ. ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿಯೇ ಮುಳುಗಿದ್ದರು, ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿಯೇ ಮುಳುಗಿದರು, ಯೇಸುವು ನಿನಗೆ ವಿಶೇಷ ಪರಿಹಾರ ನೀಡುವನು, ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳದ ದುಃಖಗಳು, ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು, ಸ್ವಾಮಿಯು ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ಯೇಸು ಪ್ರೀತಿಸುತ್ತಾನೆ. ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದರು, ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ
ತುಂಬಿದರು. ಪ್ರಭುವು ನಿನ್ನನ್ನು ಮನ್ನಿಸಿ ನೂತನ ಪಡಿಸುವರು. ಪ್ರಭುವು ನಿನ್ನನ್ನು ಮನ್ನಿಸಿ ನೂತನ ಪಡಿಸುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ಆರಂಭ ಮಾಡಿಕೊಳ್ಳೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 145, ಅದರಲ್ಲಿ 1, 3 ಮತ್ತು 5ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಕ್ರಿಸ್ತನಿನ ಭಕ್ತರನ್ನು ಪ್ರೀತಿಯಿಂದ ಆಳಿಕೋ. ಪ್ರೀತಿಯಲ್ಲಿ ಸಭೆಯನ್ನು ಪೂರ್ಣದೊಡಗಡಿಸೋ. ನಿನ್ನೆ ಪ್ರೀತಿ ಪ್ರೀತಿ ಜ್ವಾಲೆಯಲಿ ಪ್ರೀತಿಯಿಂದ ನಿನ್ನ ಪ್ರಾಣ ಕೃಜೆಯಲ್ಲಿ ಅರ್ಪಿಸಿ ಸ್ವರ್ಗಕ್ಕೋಗಿ ವಾಸಸ್ಥಾನ ನಮಗುಂಟು ಮಾಡಿದಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಯೇಸು ನಜರೇತಿನ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ನಾನು ಸಲ್ಲಿಸ್ತೇನೆ. ಅಪ್ಪ ಕರ್ತನೆ ಸ್ವಾಮಿ, ಬೆಳಗಿನ ಜಾವದಿಂದ ಅಪ್ಪ ಕರ್ತನೆ ನಿನ್ನ ಪಾದ ಸನ್ನಿಧಾನದಲ್ಲಿ ಕರ್ತನೆ ನಾವೆಲ್ಲರೂ ಸೇರಿ ಬರಲಿಕ್ಕಾಗುವಂತೆ ನೀನು ಕೊಟ್ಟಂಥ ನಿನ್ನ ಕೃಪೆಗಾಗಿ ನಿನಗೆ ಸ್ತುತಿ ಸ್ತೋತ್ರ ನಾನು ಸಲ್ಲಿಸ್ತೇನೆ. ಅಪ್ಪ ಸ್ವಾಮಿ, ತಿರುವಂದಾವತಿ ಅಪ್ಪ ಸ್ವಾಮಿ, ನಮ್ಮ ಜೀವಿತದಲ್ಲಿ ಕರ್ತನೆ ಈ ಶ್ರವಣ ಧ್ಯಾನಗಳನ್ನು ನೋಡುವಂತೆ ನೀನು ಕೊಟ್ಟಂಥ ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕೇಳಿದಂಥ ಎಲ್ಲ ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತದಲ್ಲಿ ಕರ್ತನೆ ಅದು ಬದಲಾವಣೆಗಳು ಉಂಟು ಮಾಡಲಿ ಎಂಬುದಾಗಿ ಬೇಡ್ತೇನೆ. ಅಪ್ಪ ಸ್ವಾಮಿ, ಕೇಳಿದಂಥ ವಾಕ್ಯಗಳ ಹಾಗೆ ಸ್ವಾಮಿ ನಾವು ನಡೆದುಕೊಂಡು ಕರ್ತನೆ ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕರ್ತನೆ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ರಿ ಎಂಬುದಾಗಿ ನಲ್ಲಿ ಪ್ರಾರ್ಥಿಸಿದ್ದೇನೆ. ಅಪ್ಪ ಸ್ವಾಮಿ, ನೀನು ಒಳ್ಳೆಯವನು, ನೀನು ಯಾವಾಗಲೂ ನಿನ್ನ ಮಕ್ಕಳ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವಂಥ ತಂದೆಯ ದೇವರು ನೀನು ಆಗಿದ್ದೀರಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ನಾನು ಸಲ್ಲಿಸ್ತೇನೆ. ಅಪ್ಪ ಸ್ವಾಮಿ, ತಂದೆಯ ದೇವರೇ ಕರ್ತನೆ ಈ ಆರಾಧನೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ನಾನು ಬಯಸುವಂಥವಳಾಗಿದ್ದೇನೆ. ಅಪ್ಪ ಕರ್ತನೆ ನಿನ್ನ ದಾಸರನ್ನು ಕರ್ತನೆ ನಿನ್ನ ಕರೆಗಳನ್ನು ನಾನು ಒಪ್ಪಿಸ್ಕೊಡ್ತೇನೆ. ಅಪ್ಪ ಕರ್ತನೆ ಜೀವವಾಕ್ಯವನ್ನು ಕರ್ತನೆ ಹೊತ್ತುಕೊಂಡು ಬಂದಿರುವಾಗ ಸ್ವಾಮಿ ಅವರು ಇಲ್ಲಿ ಬಿತ್ತುವಾಗ ಕರ್ತನೆ ಸ್ವಾಮಿ ಅಲ್ಲಿ ನಿನಗಾಗಿ ಫಲವನ್ನು ಕೊಡಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕೊಟ್ಟು ನಿನ್ನ ನಡೆಸ್ಕೊಂಡು ಹೋಗ್ರಿ ಎಂಬುದಾಗಿ ನಲ್ಲಿ ಪ್ರಾರ್ಥಿಸಿದ್ದೇನೆ. ಅಪ್ಪ ಸ್ವಾಮಿ, ಸೇರಿ ಬಂದಿರುವಂಥ ನಮ್ಮೆಲ್ಲರ ಜೀವಿತದಲ್ಲಿ ಅಪ್ಪ ಕರ್ತನೆ ಈ ಶ್ರವಣ ಧ್ಯಾನಗಳು ಕರ್ತನೆ ಸ್ವಾಮಿ ಆಶೀರ್ವಾದದಾಯಕ ಉಂಟಾಗಲಿ ಎಂಬುದಾಗಿ ನಲ್ಲಿ ಬೇಡಿಕೊಳ್ತಿದ್ದೇನೆ. ಅಪ್ಪ ಸ್ವಾಮಿ, ತಿರುವಂದಾವತಿ ಕರ್ತನೆ ಈ ಒಂದು ಕರ್ತನೆ ಆರಾಧನೆಯ ಪ್ರಾರಂಭ ಮಧ್ಯೆ ಅಂತ್ಯ ನೀನು ಆಗಿದುಕೊಂಡು ಸ್ವಾಮಿ ಎಲ್ಲ ಭಾಗಗಳ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಿಕೊಳ್ಳ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಸ್ವಾಮಿ ಈ ಚಿಕ್ಕ ಪ್ರಾರ್ಥನೆಯ ನಿನ್ನ ಮುದುಮಗನು
ನನ್ನ ಕಾರ್ಯಕರ್ತನಾಗಿರುವಂಥ ಎಲ್ಲವನ್ನೂ ಚಿತ್ತಕ್ಕನುಸಾರವಾಗಿ ಬೇಡಿ ಹೊಂದಿದ್ದೇನಪ್ಪ ತಂದೆಯ ದೇವರೇ, ಆಮೇಲೆ ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಹಾಡುವಂಥ ಹಾಡಿನಲ್ಲಿ ಪರಾತ್ಪರನ ಮೊರೆ ಹೊಕ್ಕವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದು ಹಾಡನ್ನು ಹಾಡಿಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕವನು ಸರ್ವಶಕ್ತನಾಶ್ರಯದೊ ಸುರಕ್ಷಿತನು. ಪರಾತ್ಪರನ ಮೊರೆ ಹೊಕ್ಕವನು ಸರ್ವಶಕ್ತನಾಶ್ರಯದೊ ಸುರಕ್ಷಿತನು. ಈಡಿಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಿನ್ನ ತಪ್ಪಿಸಿತನ ರೇಖೆಗಳು ನಿನ್ನ ತಪ್ಪಿಸಿತನ ರೇಖೆಗಳು ನಿನ್ನ ಒದಗಿಸಿ ಆತ ಕಾಯುವನು. ಪರಾತ್ಪರನ ಮೊರೆ ಹೊಕ್ಕವನು ಸರ್ವಶಕ್ತನಾಶ್ರಯದೊ ಸುರಕ್ಷಿತನು. ಯಾವ ಕೇಡು ಸಂಭವಿಸದು, ಉಪದ್ರವವು ನಿನ್ನ ಬಳಿ ಬಾರದು. ಯಾವ ಕೇಡು ಸಂಭವಿಸದು, ಉಪದ್ರವವು ನಿನ್ನ ಬಳಿ ಬಾರದು. ದೂತರನ್ನಿಟ್ಟು ನಿನ್ನನ್ನು ಕಾಯುವನು, ದೂತರನ್ನಿಟ್ಟು ನಿನ್ನನ್ನು ಕಾಯುವನು. ನಿನ್ನ ಒದಗಿಸಿ ಆತ ಕಾಯುವನು. ಪರಾತ್ಪರನ ಮೊರೆ ಹೊಕ್ಕವನು ಸರ್ವಶಕ್ತನಾಶ್ರಯದೊ ಸುರಕ್ಷಿತನು. ಪರಾತ್ಪರನ ಮೊರೆ ಹೊಕ್ಕವನು ಸರ್ವಶಕ್ತನಾಶ್ರಯದೊ ಸುರಕ್ಷಿತನು. ನಾವು ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸುರಾಜನಿಗೆ. ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸುರಾಜನಿಗೆ. ಪವಿತ್ರಾತ್ಮ ದೇವರಿಗೆ ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲೆ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲೆ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು.
ನನ್ನ ಬಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ನಿನ್ನ ಆಶೆ ಬಯಕೆ ಎಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನಿನ್ನ ಆಶೆ ಬಯಕೆ ಎಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದಿರಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದಿರಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ. ಪ್ರಾರ್ಥನೆ ಮಾಡೋಣ. ಹೌದು ಪ್ರಿಯ ರಕ್ಷಕನೇ ಸ್ವಾಮಿ, ಈ ದಿವಸ ಮತ್ತೊಂದು ಸಲ ನಿನ್ನ ದರ್ಶನಕ್ಕಾಗಿ, ನಿನ್ನ ಕಾಣುವುದಕ್ಕಾಗಿ, ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಈ ಮುಂಜಾನೆ ಆರಾಧನೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಇನ್ನು ಮುಬ್ಬಿರುವಾಗಲೇ ನೀನು ಪರ್ವತದ ಮೇಲೆ, ಬೆಟ್ಟಗಳ ಮೇಲೆ, ಮಧ್ಯರಾತ್ರಿಗಳ ವೇಳೆಯಲ್ಲಿ ಸ್ವಾಮಿ ತಂದೆಯಾದ ದೇವರ ಜೊತೆಯಲ್ಲಿ ಸಮಯ ಕಳೆಯುವಂಥ ಒಂದು ವಾಕ್ಯಗಳನ್ನು ನಾವು ಓದುತ್ತೇವೆ. ಈ ರೀತಿಯಲ್ಲಿ ಪ್ರಿಯ ಮಕ್ಕಳು, ಈ ಸಭೆ ಎಲ್ಲರೂ ಸ್ವಾಮಿ ಒಂದೇ ಮನಸ್ಸಿನಿಂದ ನಿನ್ನ ಬಳಿಯಲ್ಲಿ ಪ್ರತಿ ದಿವಸ ಬರುವಾಗ ಇಂಥ ಆರಾಧನೆಗಳನ್ನು ಆಶೀರ್ವಾದ ಮಾಡು. ಈ ಮುಂಜಾನೆ ಆರಾಧನೆಯ ಮೂಲಕ ಅನೇಕರ ಜೀವಿತದಲ್ಲಿ ಒಂದೊಂದು ಬದಲಾವಣೆಗಳು, ಅನೇಕರ ಜೀವಿತಗಳಲ್ಲಿ ಉಜ್ಜೀವನ, ಅನೇಕರ ಜೀವಿತದಲ್ಲಿ ಆಶೀರ್ವಾದಗಳು, ಬಿಡುಗಡೆಯು ಸ್ವಾಮಿ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರಗಳು ಉಂಟಾಗಲಿ ಸ್ವಾಮಿ. ಈ ಬೆಳಿಗ್ಗೆ ಸೇರಿ ಬಂದಿರುವಂಥ ನಿನ್ನ ಪ್ರಿಯ ಮಕ್ಕಳನ್ನು, ಬರುವಂಥವರೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ಆರಾಧನೆಗೆ ನೀನೇ ಕರ್ತನಾಗಿರು ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕ ಈ ದಿವಸ ಬೆಳಿಗ್ಗೆ ನಮಗೆ ಯೆಹೋವ ನಿಸ್ಸಿ ದೇವರು ನೀನಾಗಿದೆ ಎಂಬುದಾಗಿ ತಿಳಿಯಪಡಿಸಿ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ನಿನ್ನೆ ದಿವಸ ನಾನು ಯೆಹೋವ ಶಾಲೋಮ್ ಎಂಬುದಾಗಿ ಮಾತಾಡಿರುವಾಗ ಈ ದಿವಸ ಬೆಳಿಗ್ಗೆ ಯೆಹೋವ ನಿಸ್ಸಿ ಎಂಬ ಒಂದು ಮಾತು ಅಥವಾ ಒಂದು ವಾಕ್ಯ ನನಗೆ ನೆನಪು ಬರುವಂಥದ್ದಾಗಿದೆ. ನಾನು ನಿನ್ನೆ ತಿಳಿಸ್ಕೊಟ್ಟೆ, ಬಹಳಷ್ಟು ಹೆಸರುಗಳನ್ನು ನಾವು ಓದ್ತಿರ್ತೀವಿ. ಯೆಹೋವ ನಿಸ್ಸಿ, ಯೆಹೋವ ರಾಫ, ಯೆಹೋವ ರಾಹ, ಯೆಹೋವ ಶಮ್ಮ, ಯೆಹೋವ ಸಿದ್ಕೇನು, ಯೆಹೋವ ಮೆಕದಿಸಿಕೇಮ್ ಎಂಬುದಾಗಿ ಎಲ್ಲ ವಾಕ್ಯಗಳನ್ನು ಓದುವಾಗ ಯೆಹೋವ ಈರೆ, ಯೆಹೋವ ಶಾಲೋಮ್, ಯೆಹೋವ ಶಾಬೋತ್, ಪ್ರತಿಯೊಂದೊಂದು ಹೆಸರಿಗೆ ಪ್ರತಿಯೊಂದು ಸಮಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಯಜ್ಞವೇದಿಯು ಕಟ್ಟಲ್ಪಟ್ಟಿದೆ. ದೇವರು ತಾನು ಏನಾಗಿದ್ದಾನೆ ಎಂಬುದಾಗಿ ತನ್ನ ಒಂದು ಕಾರ್ಯಗಳನ್ನು ತೋರ್ಪಡಿಸಿದ ನಂತರ ಆತನ ಮಕ್ಕಳು, ಭಕ್ತರು ಅಥವಾ ಪ್ರವಾದಿಗಳು, ನಾಯಕರು ಒಂದೊಂದು ಯಜ್ಞವೇದಿಯನ್ನು ಕಟ್ಟುತ್ತಾ ಈ ಒಂದು ಹೆಸರುಗಳನ್ನು ಸತ್ಯವೇದದಲ್ಲಿ ಕೊಡಲಾಗಿದೆ ಎಂಬುದಾಗಿ. ಸೊ ವೆನ್ ದೇರ್ ಇಸ್ ಎವ್ರಿ ನೇಮ್ ಯು ಕಾಲ್ ಅನ್ ಟು ಗಾಡ್, ಪ್ರತಿಯೊಂದು ನಾಮದಲ್ಲಿ ನಾವು ಆತನಿಗೆ ಕರೆ ಇಡುವಾಗ, ಕೂಗುವಾಗ, ಪ್ರಾರ್ಥನೆ ಮಾಡುವಾಗ ನಾವು ನಂಬುವಂಥದ್ದು ಬಹಳ ಅಗತ್ಯ. ಐ ಟೆಲ್ ಯು, ದೇರ್ ಇಸ್ ಅ ಪವರ್ ಇನ್ ಗಾಡ್ಸ್ ನೇಮ್.
ದೇವರ ಹೆಸರುಗಳಲ್ಲಿ ಬಹಳ ಶಕ್ತಿ ಉಂಟು ರೀ. ದೇವರ ಹೆಸರುಗಳಲ್ಲಿ ಬಹಳ ಬಲ ಉಂಟು. ಆ ಹೆಸರಿನಿಂದ ನಾವು ಆತನನ್ನು ಕರೆಯುವಾಗ ಆತನು ನಿಜವಾಗಲೂ ಆ ಒಂದು ಹೆಸರಿಗೆ ತಕ್ಕಂತೆ ಆ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ಇಫ್ ಐ ಆಮ್ ಸ್ಪೀಕಿಂಗ್ ದಿಸ್ ನೇಮ್ಸ್, ಈ ಹೆಸರುಗಳನ್ನು ನಾನು ಇವತ್ತು ಪ್ರಸಂಗದಲ್ಲಿ, ವಾಕ್ಯದಲ್ಲಿ, ಸಭೆಯಲ್ಲಿ, ಜನರ ಮಧ್ಯದಲ್ಲಿ ಮಾತಾಡ್ತೀನಂದ್ರೆ ಐ ಹ್ಯಾವ್ ಸೀನ್ ಗಾಡ್ಸ್ ವರ್ಕಿಂಗ್ ಥ್ರೂ ದೋಸ್ ನೇಮ್ಸ್. ಆ ವಾಕ್ಯಗಳ ಮೂಲಕ ಅಥವಾ ಪದ, ಆ ನಾಮದ ಮೂಲಕ ದೇವರು ತನ್ನ ಕಾರ್ಯವನ್ನು ತೋರ್ಪಡಿಸಿರುವಂಥ ಒಂದು ಅನುಭವ ನನ್ನ ಜೀವಿತದಲ್ಲಿ ನಾನು ಇಟ್ಕೊಂಡಿದ್ದೇನೆ. ಆದ್ದರಿಂದ ಈ ದಿವಸ ನಿಮಗೆ ಕೊಡಲ್ಪಡುವಂಥ ಒಂದು ವಾಕ್ಯ ಏನಂದ್ರೆ ಯೆಹೋವ ನಿಸ್ಸಿ ಎಂಬುದಾಗಿ. ಯಾರಿಗಾದ್ರೂ ನೆನಪು ಬರ್ತಾ ಇದೆಯಾ? ಯೆಹೋವ ನಿಸ್ಸಿ ಯಾವ ಭಾಗದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ? ಎನಿ ಐಡಿಯಾ? ಯೆಹೋವ ನಿಸ್ಸಿ, ಮತ್ತೆ ಹೇಳ್ತಾ ಇದ್ದೀನಿ, ಯೆಹೋವ ನಿಸ್ಸಿ. ವಿಮೋಚನ ಕಾಂಡದ ಪುಸ್ತಕ 17ನೇ ಅಧ್ಯಾಯ ಅಷ್ಟೇ ತೆರೆದಿಡ್ರಿ, ಮತ್ತೆ ನಾನು ವಾಕ್ಯದ ಸ್ವಲ್ಪ ಡೀಟೇಲ್ ನಾನು ನಿಮ್ಗೆ ತಿಳಿಸ್ತೀನಿ. ಎಕ್ಸಡಸ್ ಚಾಪ್ಟರ್ 17, ಯು ಜಸ್ಟ್ ಕೀಪ್ ಇಟ್ ಓಪನ್ ಅಂಡ್ ಲುಕ್ ಎಟ್ ಮೀ. ವಿಮೋಚನ ಕಾಂಡ 17ನೇ ಅಧ್ಯಾಯ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಒಂದು ಬ್ಯಾಕ್ ಗ್ರೌಂಡ್ ಉಂಟು. ಅದೇನೆಂದ್ರೆ ನಮ್ಮೆಲ್ಲರಿಗೆ ಗೊತ್ತುಂಟು, ಇಸ್ರಾಯೇಲ್ ಜನರು ಐಗುಪ್ತ ದೇಶದ ಫರೋಹ ರಾಜನ ಬಂಧನದಲ್ಲಿದ್ದರು. ಇವರು ಫರೋ ರಾಜನ ಬಂಧನದಲ್ಲಿರುವಾಗ ಇಡೀ 3, 4 ಅಥವಾ 3 ಅಧ್ಯಾಯಗಳನ್ನು ನಾವು ಬ್ಯಾಕ್ ಗ್ರೌಂಡ್ ನಲ್ಲಿ ನೋಡುವಂಥದ್ದು ಬಹಳ ಅಗತ್ಯ. 15ನೇ ಅಧ್ಯಾಯಕ್ಕೆ ಬರುವಾಗ ಇಟ್ ಸೇಸ್ ದಟ್ ಇಸ್ರಾಯಲೈಟ್ಸ್ ಕ್ರಾಸ್ ದ ರೆಡ್ ಸಿ ಎಂಬುದಾಗಿ. ಇಸ್ರಾಯೇಲ್ ಜನರು ಮೋಶೆಯ ಮೂಲಕ, ಮೋಶೆಯ ನಾಯಕತ್ವದ ಮೂಲಕ ಐಗುಪ್ತ ದೇಶವನ್ನು ಬಿಟ್ಟು ಬಂದ ಮೇಲೆ ಅವರ ಮುಂದೆ ಇರುವಂತಹ ಕೆಂಪು ಸಮುದ್ರವನ್ನು ಇಸ್ರಾಯೇಲ್ ಜನರು ದಾಟಿದ್ರು ಎಂಬುದಾಗಿ. ಯಾವಾಗ ಇಸ್ರಾಯೇಲ್ ಜನರು ಕೆಂಪು ಸಮುದ್ರವನ್ನು ದಾಟುತ್ತಾರೋ, ಬಹಳ ಚೆನ್ನಾಗಿ ಈ ವಾಕ್ಯ ಉಂಟು. ನಾವೆಲ್ಲರೂ ಇಡೀ ಬ್ಯಾಕ್ ಗ್ರೌಂಡ್, ಬಿಕಾಸ್ ವೆನ್ ಎವರ್ ಐ ಲವ್ ಟು ಸ್ಪೀಕ್ ಸಮಥಿಂಗ್ ಐ ಗೋ ಟು ದಿ ಕಾಂಟೆಕ್ಸ್ಟ್, ಐ ಗೋ ಟು ದ ಬ್ಯಾಕ್ ಗ್ರೌಂಡ್. ಯಾವಾಗ ಜರುಗಿತ್ತು, ಹೇಗೆ ಜರುಗಿತ್ತು, ಯಾವ ಸಂದರ್ಭದಲ್ಲಿ ಜರುಗಿತ್ತು ಎಂಬುದಾಗಿ. ಒಂದು ವೇಳೆ ಯಾವಾಗ ಒಂದು ಬಂಧನದಿಂದ ಹೊರ ಬರ್ತಾ ಇದ್ದಾರೋ ಬಹಳ ಸಂತೋಷ ಪಡ್ತಿದ್ದಾರೆ, ಬಹಳ ಖುಷಿ ಪಡ್ತಾ ಇದ್ದಾರೆ. ಯು ನೋ ದಟ್ ಇಟ್ಸ್ ಅ ಲಾಂಗ್ ಸ್ಟೋರಿ. ಎಲ್ಲ ಉದ್ದ ವಿಷಯಗಳು ಉಂಟು, ಆದ್ರೆ ನಾನು ಅಷ್ಟು ವಿಸ್ತಾರವಾಗಿ ನಾನು ಹೇಳಲ್ಲ. ಈಗ ಕೆಂಪು ಸಮುದ್ರ ಅವ್ರು ಪಾರು ಮಾಡಾಗಿದೆ. ಅವ್ರು ಆದ ನಂತರನೇ ಅಲ್ಲಿ ಏನಾಗುತ್ತೆ ಎಂಬುದಾಗಿ ಹೇಳುವಾಗ ಅಲ್ಲಿ ಬಂದು ದೇವರಿಗೆ ಜಯಗೀತೆಯನ್ನು ಹಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಸಂಭ್ರಮದಿಂದ ಸಂತೋಷದಿಂದ ದೇವರನ್ನು ಕೊಂಡಾಡುವಂತವರಾಗಿದ್ದಾರೆ. ಆದರೆ ಜಸ್ಟ್ ನಾವೊಂದು 15ನೇ ಅಧ್ಯಾಯದ ಈ ಮುಂದಿನ ವಾಕ್ಯ ಭಾಗದಲ್ಲಿ ಅಥವಾ 22ನೇ ವಚನಕ್ಕೆ ಬರುವಾಗಲೇ ಅಲ್ಲಿ ಒಂದು ಚಿಕ್ಕ ಒಂದು ಘಟನೆ ಜರುಗುತ್ತೆ. ಅದೇನು ಗೊತ್ತುಂಟ? ದೇ ಕಮ್ ಟು ಅ ಪ್ಲೇಸ್ ವೇರ್ ದೇ ಸ್ಟೇ. ಒಂದು 5ನೇ ಸ್ಥಳ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಅವರಿಗೆ ಕುಡಿಯುವುದಕ್ಕಾಗಿ ನೀರು ಇರಲಾರದಿರುವಾಗ ಅಥವಾ ನೀರು ಕಹಿಯಾಗಿರುವಾಗ ಈ ಇಸ್ರಾಯೇಲ್ ಜನರು ಗುಣಗುಟ್ಲಿಕ್ಕೆ ಶುರು ಮಾಡಿದ್ರು. ಗುಣಗುಟ್ಲಿಕ್ಕೆ ಶುರು ಮಾಡುವಾಗ 3 ದಿನದವರೆಗೆ ಅವರು ನಡೆದ್ರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರ ಎಂದು ಹೆಸರಾಯಿತೆಂಬುದಾಗಿ. ಸೊ ಮೋಸಸ್ ಪ್ರೈಸ್ ಟು ಗಾಡ್. ಮೋಶೆ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ನಂತರ ಒಂದು ಗಿಡವನ್ನು ತಕ್ಕೊಂಡು ಆ ಗಿಡದ ಒಂದು ಎಲೆಯನ್ನು ಆ ನೀರಿನಲ್ಲಿ ಹಾಕುವಾಗ 25ನೇ ವಚನ, ಅದು ನೀರಿನಲ್ಲಿ ಹಾಕುವಾಗ ಅದು ಕೈ ನೀರು ಸಿಹಿ ಆಯಿತು ಎಂಬುದಾಗಿ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಸೊ ದಟ್ ವಾಸ್ ದ ಫಸ್ಟ್ ಇನ್ಸಿಡೆಂಟ್ ಆರ್ ದ ಮಿರಾಕಲ್ ವಿತ್ ದ ಎಕ್ಸ್ಪೀರಿಯನ್ಸ್. ಕಹಿಯಾದಂಥ ನೀರು ಸಿಹಿಯಾಗುವಂತ ಒಂದು ದೃಶ್ಯ ನಾವು ನೋಡುವಂತರಾಗಿದ್ದೇವೆ. ಕೇಳಿಸ್ಕೊಳ್ರೆ, ಮುಂದೆ ದೇವರು ಅದ್ಭುತ ಮಾಡ್ತಾ ಇದ್ದಾನೆ. 16ನೇ ಅಧ್ಯಾಯಕ್ಕೆ ಬರುವಾಗ ಪರಲೋಕದಿಂದ ದೇವರು ಮನ್ನಾ ಕಳಿಸುವ ಆತನಾಗಿದ್ದಾನೆ. ದೇ ಸ್ಟಾರ್ಟೆಡ್ ಈಟಿಂಗ್ ಮನ್ನಾ. ಈ ಅರಣ್ಯದಲ್ಲಿ ಯೆಹೋವ ದೇವರು ಇಸ್ರಾಯೇಲ್ ಜನರಿಗೆ ಮನ್ನಾ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಇದು ಲಾಂಗ್ ಸ್ಟೋರಿ, ಅದನ್ನು ನಿಮಗೆ ಸಮಯ ಸಿಕ್ಕಾಗ ಓದ್ರಿ. ಸಂದರ್ಭ ಏನುಂಟು? 17ನೇ ಅಧ್ಯಾಯದ ಸಂದರ್ಭ ಉಂಟು. ಯಾವಾಗ ಇವೆಲ್ಲವುಗಳನ್ನು ಅನುಭವ ಪಟ್ಟು ಮುಂದೆ ಪ್ರಯಾಣ ಮಾಡ್ತಾ ಹೋದಾಗೆಲ್ಲ ಇನ್ನ ಒಂದು ಘಟನೆಯಲ್ಲಿ ಜರುಗುತ್ತೆ. ಅಲ್ಲಿ ತಿರುಗಿ ಅವರಿಗೆ ಕುಡಿಯುವುದಕ್ಕಾಗಿ ನೀರಿರುವುದಿಲ್ಲ. ಸ್ವಲ್ಪ ಅರ್ಥ ಮಾಡಬೇಕು. ಕೆಂಪು ಸಮುದ್ರ ದಾಟಿ ಬಂದಿದ್ದಾರೆ, ಕಹಿ ನೀರು ಸಿಹಿ ಆಗ್ತಾ ಇದೆ, ಆಕಾಶದಿಂದ ಮನ್ನಾ ಪಡ್ಕೊಳ್ತಿದ್ದಾರೆ. ಆದ್ರೆ ಇನ್ನೂ ಸ್ವಲ್ಪ ಪ್ರಯಾಣ ಮಾಡುವಾಗ ರೆಫದೀಮ್ ಎಂಬ ಒಂದು ಸ್ಥಳದಲ್ಲಿ ಬರುವಾಗ ಅವರು ಈ ಸ್ಥಳದಲ್ಲಿ ಇಳ್ಕೊಂಡಿರುವಾಗ ಅವರಿಗೆ ನೀರಿಲ್ಲದ ಕಾರಣ ಜನರು ಮೋಶೆ ಸಂಗಡ ವಾದಿಸುತ್ತಾ 17ನೇ ಅಧ್ಯಾಯ ನಾನು ಓದ್ತಾ ಇದ್ದೀನಿ. ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಹೇಳಿದಾಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯೆಹೋವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಜನರಿಗೆ ಕೇಳಿದನು. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆ ಮೇಲೆ ಗುಣಗುಟ್ಟುತ್ತಾ, ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದೇಕೆ ಅಂದರು. ಆಗ ಮೋಶೆ ಯೆಹೋವನಿಗೆ ಮೊರೆ ಇಟ್ಟು ಆ ಜನರಿಗೋಸ್ಕರ
ನಾನೇನು ಮಾಡಲಿ ಎಂಬುದಾಗಿ ಬೇಡಿಕೊಂಡಾಗ ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರೆಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಅಲ್ಲಿ ಹೋರೋಯಿಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು ಎಂಬುದಾಗಿ. ಸ್ವಲ್ಪವೇ ಸಮಯ, ಸ್ವಲ್ಪವೇ ಟೈಮು, ಸ್ವಲ್ಪವೇ ಜರ್ನಿ ಆಗಿದೆ. ಆದರೆ ಈ ಸ್ವಲ್ಪ ಕಾಲದಲ್ಲಿಯೇ ಇಸ್ರಾಯೇಲ್ ಜನರು ಮೋಶೆ ಮೇಲೆ ಗುಣಗುಟ್ಟಲಿಕ್ಕೆ ಶುರು ಮಾಡಿದ್ರು. ಮೋಶೆ ಮೇಲೆ ದೂರುಗಳನ್ನು ಹೇಳಕ್ ಶುರು ಮಾಡಿದ್ರು. ಮೋಶೆ ಜೊತೆಯಲ್ಲಿ ವಾದಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಮೋಶೆ ಬಹಳ ಮನಸ್ಸನ್ನು ನೊಂದ್ಕೊಂಡನ್ರಿ. ಎಷ್ಟು ದುಃಖ ಗೊತ್ತುಂಟ, ಮೋಶೆಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತುಂಟ. ಇಷ್ಟೆಲ್ಲ ನಾಯಕತ್ವ ನಾನು ವಹಿಸ್ತಾ ಇದ್ದೀನಿ, ಇಷ್ಟೆಲ್ಲ ಈ ಜನರನ್ನ ನಡೆಸ್ತಾ ಇದ್ದೀನಿ, ಇಷ್ಟೆಲ್ಲ ಅದ್ಭುತವಾಗಿ ಕೆಂಪು ಸಮುದ್ರ ಪಾರು ಮಾಡಿ ಬಂದಿದ್ದೇವೆ, ಇಷ್ಟೆಲ್ಲ ದೇವರ ದೊಡ್ಡ ಮಹತ್ ಕಾರ್ಯಗಳನ್ನು ಇವರು ಕಣ್ಣಾರೆ ಕಂಡಿದ್ದಾರೆ. ಆದ್ರೂ ಕೂಡ ಪ್ರಾಣ ತೆಗೆಯುವಷ್ಟುವರೆಗೆ ಇವರು ನನಗೆ ಹಿಂಸೆ ಕೊಡ್ತಾ ಇದ್ದಾರಲ್ಲ ಎಂಬ ಒಂದು ದುಃಖ ನೋವಿನಲ್ಲಿರುವಾಗಲೂ ಕೂಡ ಆ ಕೋಲಿನ ಮೂಲಕ ಆ ಬಂಡೆಗಳನ್ನು ಹೊಡೆಯುವಾಗ, ಆ ಬಂಡೆಗಳನ್ನು ಹೊಡೆದ ಮೇಲೆ ಅವರು ವಾಕ್ಯ ನೋಡ್ರಿ, ನೀನು ಆ ಬಂಡೆಯನ್ನು ಹೊಡೆಯುವಾಗ ಅದರಿಂದ ನೀರು ಹೊರಡುವುದು, ಅವರು ಕುಡಿಯುವರೆಂಬುದಾಗಿ ಹೇಳಿದ ಮೇಲೆ ಆಗ ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೆಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ ಅವರು ವಿವಾದ ಮಾಡಿದರಿಂದ ಮೆರಿಬಾ ಎಂದು ಹೆಸರಿಟ್ಟನೆಂಬುದಾಗಿ. ಸೊ ದಿಸ್ ಈಸ್ ದ ಹೋಲ್ ಬ್ಯಾಕ್ಗ್ರೌಂಡ್ ಆಫ್ ದ ಟೈಮ್ ಇನ್ ದ ಜರ್ನಿ ಆಫ್ ಪೀಪಲ್ ಆಫ್ ಇಸ್ರಾಯೇಲ್. ಈ ಇಸ್ರಾಯೇಲರ ಈ ಚಿಕ್ಕ ಒಂದು ಭಾಗದಲ್ಲಿ 15, 16, 17ನೇ ಅಧ್ಯಾಯದ ಒಂದು ಭಾಗದ ಒಂದು ಯಾತ್ರೆ, ಒಂದು ಪ್ರಯಾಣದ ಮಧ್ಯದಲ್ಲಿ ಈಗ ದೇವರ ಇನ್ನೊಂದು ಮಹತ್ ಕಾರ್ಯವನ್ನು ಅನುಭವಿಸುವಂಥದ್ದು ಬಹಳ ಅಗತ್ಯ. ಯಾವಾಗ ಇವರು ರೆಫದೀಮಿನಲ್ಲಿ ಇಳ್ಕೊಂಡಿದ್ದಾರೋ ಆಗ ಕೇಳಿಸ್ಕೊಳ್ರಿ, ಈಗ ಒಂದು ಶತ್ರುಗಳ ಕಾಟ, ಒಂದು ಮಿದ್ಯಾನರ ಕಾಟ ಅಥವಾ ಅಮಲೇಕ್ಯರ ಕಾಟ ಅಲ್ಲಿ ಹೆಚ್ಚಾದ ಮೇಲೆ ಇಲ್ಲಿ 8ನೇ ವಚನದಿಂದ ನಾವು ಪ್ರಾರಂಭ ಮಾಡ್ತೇವೆ. ಇದು ನಮ್ಮ ಮುಖ್ಯವಾದಂಥ ಧ್ಯಾನ ಮಾಡುವಂಥ ವಾಕ್ಯ. ಆಗ ಅಮಲೇಕ್ಯರು ರೆಫದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡೋದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ ಒಂದು ನಿರ್ಧಾರ ಮಾಡಿಕೊಂಡು, ನೀನು ಭಟರನ್ನು ತೆಗೆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವ ದಂಡನ್ನು ಕೈಯಲ್ಲಿ ಹಿಡ್ಕೊಂಡು ಗುಡ್ಡದ ತುದಿಯಲ್ಲಿ ನಿಂತ್ಕೊಳ್ಳುವೆನೆಂಬುದಾಗಿ ಹೇಳುವಂತವನಾಗಿದ್ದಾನೆ. ನಾವು ದೇ ಆರ್ ರೆಡಿ ಟು ಫೈಟ್, ದೇ ಆರ್ ರೆಡಿ ಟು ಫೇಸ್ ಅ ಎನಿಮಿ. ಈ ಶತ್ರುಗಳು ಬರುವಾಗ, ಅಮಲೇಕ್ಯರು ಅಟ್ಯಾಕ್ ಮಾಡ್ಲಿಕ್ಕಿರುವಾಗ, ಅಮಲೇಕ್ಯರು ಬಂದಿವರು ಕೊಲ್ಲುವಂತ ಸ್ಥಿತಿಯಲ್ಲಿರುವಾಗ ಮೋಶೆಯ ಧೈರ್ಯ ನೋಡ್ರಿ, ಯೆಹೋಶುವನ ಧೈರ್ಯ ನೋಡ್ರಿ. ಮೋಶೆ ಜೊತೆಲಿರುವಂಥ ಯೆಹೋಶುವನ ಜೊತೆಲಿರುವಂತಹ ಸೈನಿಕರಾಗಿರಲಿ, ಭಟರಾಗಿರಲಿ, ಯುದ್ಧ ವೀರರಾಗಿರಲಿ, ಯುದ್ಧ ಶೂರರಾಗಲಿ, ಒಂದು ಅದ್ಭುತವಾದಂಥ ರೀತಿಯಲ್ಲಿ ದೇವರು ಈ ಜನರಿಗೆ ಒಂದು ಬಲವನ್ನು ಕೊಡುವಾತನಾಗಿದ್ದಾನೆ, ಧೈರ್ಯವನ್ನು ಕೊಡುವಾತನಾಗಿದ್ದಾನೆ. ಆದ್ರಿಂದ ಡೆಫಿನೆಟ್ಲಿ ಮೋಶೆ ದೇವರ ಹತ್ರ ಬೇಡ್ಕೊಂಡಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು. ಈ ಪ್ರಾರ್ಥನೆ ಮಧ್ಯದಲ್ಲಿ ಈಗ ಮೋಶೆ ಏನ್ ಮಾಡ್ತಾ ಇದ್ದಾನೆ ಗೊತ್ತುಂಟ, ತನ್ನ ಸೇವಕನಾಗಿರುವಂತ ಯೆಹೋಶುವನನ್ನು, ಯಾವ ಯೆಹೋಶುವನ ಪುಸ್ತಕ ನಾವು ಮುಂದೆ ಓದ್ತೀವೋ, ಯು ನೀಡ್ ಟು ರಿಮೆಂಬರ್ ದ ವರ್ಕ್ ಆಫ್ ಜೋಶುವ ಆಲ್ರೆಡಿ ಬಿಗ್ಯಾನ್ ವಿತ್ ಮೋಸಸ್. ಯೆಹೋಶುವನ ಕೆಲಸ, ಯೆಹೋಶುವನ ಕಾರ್ಯ, ಯೆಹೋಶುವನ ಸೇವೆ, ಯೆಹೋಶುವನ ನಾಯಕತ್ವ ಮೋಶೆ ಆದಿನದಲ್ಲಿ ಆತನಿದ್ದುಕೊಂಡು ಆತನ ನಡೆಸುವುದೆಂಬುದಾಗಿ. ಎಂಥ ಒಳ್ಳೆ ಪಿಕ್ಚರ್ ಗೊತ್ತುಂಟ, ಎಂಥ ಒಳ್ಳೆ ದೃಶ್ಯ. ಈಗ ಇವರೆಲ್ಲರೂ ಪ್ರಾರ್ಥನೆ ಮಾಡಬೇಕು, ಇವರು ಎಲ್ಲರೂ ಯುದ್ಧ ಮಾಡಕ್ಕೆ ಹೋಗ್ಬೇಕು, ಇವರೆಲ್ಲರೂ ಯೆಹೋವ ದೇವರ ಮೇಲೆ ಭರವಸೆ ಇಡಬೇಕು. ಐ ಫೀಲ್ ಸಮಟೈಮ್ಸ್ ವೆನ್ ದಿಸ್ ನೇಮ್ ವಾಸ್ ರಿವೀಲ್ಡ್, ದಿಸ್ ಇನ್ಸಿಡೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್. ಯಾವಾಗ ಈ ಒಂದು ಘಟನೆ ನಡೆಯುತ್ತೋ, ಇಂಥ ಒಂದು ವಾಕ್ಯ ಭಾಗ, ಇಂಥ ದೃಶ್ಯ, ಇಂಥ ಒಂದು ಪಿಕ್ಚರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಸತ್ಯವೇದದಲ್ಲಿ ಕೆಲವು ಯಾವ ಭಾಗಗಳಲ್ಲಿ ನೋಡೋಕೆ ಬರಲ್ಲ. ಓ, ಇಫ್ ಯು ಡೂ ದಿಸ್ ವೇ, ಈ ರೀತಿಯಾಗಿ ನಾನು ಮಾಡಿದೆ ಆದರೆ ಇಂಥ ಒಂದು ಕಾರ್ಯವನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನ. ಅದು ಇಡೀ ಒಂದು ಪಿಕ್ಚರ್, ಒಂದು ದೃಶ್ಯ ನೀವು ಅರ್ಥ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಅಲ್ಲಿ ವಾಕ್ಯ ಏನು ಬರೋದು ಗೊತ್ತುಂಟ, ಆ ಅಪ್ಪಣೆ ಮೇರೆಗೆ ಮೋಶೆ ಗುಡ್ಡದ ತುದಿಯಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ. ತನ್ನ ಕೈಯಲ್ಲಿರುವಂತಹ ದೇವ ದಂಡವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. 10ನೇ ವಚನ, ಮೋಶೆ ಅಪ್ಪಣೆ ಮೇರೆಗೆ ಯೆಹೋಶುವನು ಅಮಲೇಕ್ಯರ ಸಂಗಡ ಯುದ್ಧ ಮಾಡೋದಕ್ಕೆ ಹೊರಟನು. ಈಗ ಮೋಶೆಯ ಜೊತೆಯಲ್ಲಿ ಆರೋನನು, ಹೂರನು, ಇವರು ಮೂವರು ಗುಡ್ಡದ ತುದಿಗೆ ಹೋದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆತ್ತಿರುವಾಗ ಇಸ್ರಾಯೇಲರು ಬಲ ಹೊಂದುವರು, ಮತ್ತು ಮೋಶೆಯು ತನ್ನ ಕೈಯನ್ನು ಇಳಿಸುವಾಗ ಅಮಲೇಕ್ಯರು ಬಲ ಹೊಂದುವರು. ಹೀಗಿರಲು ಮೋಶೆ ಕೈಗಳು ಭಾರವಾದದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಆತನನ್ನು ಕೂಡಿಸಿ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟನು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇದ್ದುವು. ಹೀಗಿರುವುದರಿಂದ ಯೆಹೋವನು ಅಮಲೇಕ್ಯರನ್ನು, ಅವರ ಭಟರನ್ನು
ಕತ್ತಿಯಿಂದ ಕೆಡವಿ ಬಿಟ್ಟನು. ಪ್ರೈಸ್ ದಿ ಲಾರ್ಡ್. ಗುಡ್ಡದ ತುದಿಯಲ್ಲಿದ್ದಾರೆ. ಮೋಶೆ ಜೊತೆಯಲ್ಲಿ ಆರೋನ ಮತ್ತು ಹೂರ ಇಬ್ಬರು ವ್ಯಕ್ತಿಗಳು ನಾಯಕರು ಹೋಗಿದ್ದಾರೆ. ಅವರು ಮೋಶೆ ಸಂಗಡ ಇದ್ದಿದ್ದಾರೆ. ಗುಡ್ಡದ ತುದಿಯಲ್ಲಿ ನಿಂತು ಯೆಹೋಶುವನ ಆ ಭಟ, ಆ ಸೈನ್ಯ, ಆ ಯುದ್ಧ ವೀರರನ್ನು ಕಣ್ಣಾರೆ ಕಂಡು ಅವರು ಯುದ್ಧ ಮಾಡ್ತಾ ಇದ್ದಾರೆ. ಪ್ರಾತಃ ಕಾಲದಿಂದ ಹಿಡ್ಕೊಂಡು ಸಾಯಂಕಾಲದವರೆಗೆ, ಮುಂಜಾನೆಯಿಂದ ಹಿಡ್ಕೊಂಡು ಸಂಜೆವರೆಗೆ ಯುದ್ಧ ಮಾಡ್ತಿದ್ದಾರೆ. ಆದರೆ ಯುದ್ಧದಲ್ಲಿ ಜರುಗಿರುವಂತ ಒಂದು ಬೇರೆ ಒಂದು ದೃಶ್ಯ ಏನು ಗೊತ್ತುಂಟಾ? ಅಲ್ಲಿ ಅವರು ಯುದ್ಧ ಮಾಡ್ತಾ ಇದ್ದಿದೆ, ಆದ್ರೆ ಅವರನ್ನು ಕಳಿಸಿರುವಂತ ಮೋಶೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರ ಸನ್ನಿಧಿಯಲ್ಲಿ ಬೇಡ್ಕೊಳ್ತಿದ್ದಾನೆ, ದೇವರ ಸನ್ನಿಧಿಯಲ್ಲಿ ಭಿನ್ನಯಿಸ್ತಾ ಇದ್ದಾನೆ, ದೇವರ ಸನ್ನಿಧಿಯಲ್ಲಿ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂಡ್ ದ ಬ್ಯೂಟಿಫುಲ್ ಇನ್ಸಿಡೆಂಟ್ ಆಫ್ ದಿಸ್ ಪ್ಯಾಸೇಜ್ ದಟ್ ಮೋಸಸ್ ಇಸ್ ಪ್ರೇಯಿಂಗ್ ಇನ್ ದಿಸ್ ವೇ. ಐ ಥಿಂಕ್ ಈ ರೀತಿಯಲ್ಲೋ ಈಸ್ ಪ್ರೇಯಿಂಗ್. ಆತನು ಈ ರೀತಿಯಾಗಿ ಕೈಗಳನ್ನು ಎತ್ತೇ ಪ್ರಾರ್ಥನೆ ಮಾಡ್ತಿದ್ದಾನೆ, ಕೈಗಳನ್ನೆತ್ತೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದರಿಂದ ಯಾವಾಗ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೋ, ವಾಕ್ಯನ ಓದಿದ್ದೇವೆ, ಈ ಕೈಗಳು ಭಾರ ಆಗಕ್ಕೆ ಶುರುವಾದವು. ಆತನು ಕೂಡ ಮನುಷ್ಯನೇ. ಆತನು ಜಾಸ್ತಿ ಹೊತ್ತು ಕೈಗಳು ಹಿಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಕೈಗಳನ್ನು ಕೆಳಗಿಳಿಸ್ತಿದ್ದ. ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಆದ್ರೆ ಮಧ್ಯದಲ್ಲಿ ಕೈಗಳನ್ನು ಕೆಳಗಿಳಿಸ್ತಾ ಇದ್ದ. ಅಂಡ್ ವಾಟ್ ದೀಸ್ ಅದರ್ ಟೂ ಆರ್ ಸೀಯಿಂಗ್ ಅಂಡ್ ಅಬ್ಸರ್ವಿಂಗ್, ಇವರಿಬ್ಬರು ಏನು ಅಬ್ಸರ್ವ್ ಮಾಡ್ತಿದ್ದಾರೆ ಗೊತ್ತುಂಟಾ? ಯಾವಾಗ ನಮ್ಮ ಮೋಶೆಯ ಕೈಗಳು ಮೇಲಕ್ಕೆತ್ತಲ್ಪಟ್ಟಿಯೋ ಆವಾಗ ಇಸ್ರಾಯೇಲ್ ಜನರು ಬಲ ಹೊಂದ್ತಾ ಇದ್ದಾರೆ. ಆವಾಗ ಇಸ್ರಾಯೇಲ್ ಜನರು ಅಮಲೇಕ್ಯರನ್ನು ಒಡೆದು ಸಾಯಿಸ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಮೋಶೆ ಕೈಗಳು ಕೆಳಗೆ ಬೀಳ್ತಾ ಇದ್ದಾವೋ ಆವಾಗ ಅಮಲೇಕ್ಯರು ಸ್ಟ್ರಾಂಗ್ ಆಗ್ತಿದ್ದಾರೆ, ಅಮಲೇಕ್ಯರು ಇಸ್ರಾಯೇಲನ್ನು ಹೊಡೆಯುತ್ತಾ ಇದ್ದಾರೆ, ಅಮಲೇಕ್ಯರು ಬಲ ಹೊಂದ್ತಾ ಇದ್ದಾರೆ. ಈ ವಿಚಾರ, ಈ ದೃಶ್ಯ, ಈ ಒಂದು ಪಿಕ್ಚರ್, ಈ ಒಂದು ಚಿತ್ರ ಚೆನ್ನಾಗಿ ಅವರು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಮೋಶೆ ಆರೋನರಿಗೆ ತಿಳುವಳಿಕೆ ಬಂತು, ಇಲ್ಲ, ನಾವು ಇಸ್ರಾಯೇಲರ್ ಗೆಲ್ಬೇಕಂದ್ರೆ ಮೋಶೆಯ ಕೈ ಎತ್ತಿದಂಗನೇ ಇರಬೇಕು. ಹಲ್ಲೆಲೂಯ. ಆದ್ದರಿಂದ ಒಂದು ಬಂಡೆ ತಕ್ಕೊಂಡು ಬರ್ತಾರೆ, ಬಂಡೆ ಮೇಲೆ ಆತನನ್ನು ಕೂಡಿಸ್ತಾರೆ. ಬಹಳ ಚೆನ್ನಾಗಿ ದೃಶ್ಯ. ಆರೋನನು ಬಂದು ಬಹುಶಃ ಬಲಗಡೆ ನಿಂತ್ಕೊಳ್ತಾನೆ, ಹೂರನು ಬಂದು ಬಹುಶಃ ಎಡಗಡೆ ನಿಂತ್ಕೊಳ್ತಾನೆ. ಮೋಶೆಯ ಕೈಗಳು ಮೇಲಕ್ಕೆತ್ತಲ್ಪಟ್ಟಿವೆ. ಆರೋನನು ಬಂದು ಬಲಗಡೆಗೆ ಸಪೋರ್ಟ್ ಕೊಡ್ತಾನೆ, ಹೂರನು ಬಂದು ಎಡಗೈಗೆ ಸಪೋರ್ಟ್ ಕೊಡ್ತಾನೆ. ಇವರಿಬ್ಬರು ವಾಕ್ಯ ಓದಿದ್ದೇವೆ ನಾವು, ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲದವರೆಗೆ ಇವರಿಬ್ಬರ ಕಾರಣ, ಇವರಿಬ್ಬರು ಆಧಾರ ಕೊಟ್ಟ ಕಾರಣ ಮೋಶೆ ಕೈಗಳು ಮೇಲಕ್ಕೆ ಇದ್ವು. ಅಂಡ್ ಬಿಕಾಸ್ ದಿ ಹ್ಯಾಂಡ್ಸ್ ಆಫ್ ಮೋಸಸ್ ಟುವರ್ಡ್ಸ್ ಗಾಡ್ ಅಂಡ್ ಹೆವೆನ್, ಆ ಪರಲೋಕದ ಕಡೆಗೆ ಮೋಶೆ ಕೈಯು ಎತ್ತಲ್ಪಟ್ಟ ಕಾರಣ ವಾಕ್ಯ ಬರೆದಿದೆ, ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ವು. ಹೀಗಿರುವುದರಿಂದ ಯೆಹೋಶುವನು ಅಮಲೇಕ್ಯರನ್ನು ಸಂಪೂರ್ಣವಾಗಿ, ಆ ಭಟರನ್ನು, ಆ ಎಲ್ಲರನ್ನು ಕತ್ತಿಯಿಂದ ಕೆಡವೆ ಹಾಕಿದನೆಂಬುದಾಗಿ. ಗ್ರೇಟ್ ವಿಕ್ಟ್ರಿ, ಗ್ರೇಟ್ ಡೆಲಿವರೆನ್ಸ್, ಬ್ಯೂಟಿಫುಲ್ ಒಂದು ದೃಶ್ಯ ನಾವು ಈ ವಾಕ್ಯದಲ್ಲಿ ನೋಡುವಾಗ. ಆಗ ಯೆಹೋವನು ಮೋಶೆಗೆ ಹೇಳ್ತಾನೆ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರು ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ನೀನು ಪಟ್ಟಿಯಲ್ಲಿ ಅಥವಾ ಪುಸ್ತಕದಲ್ಲಿ ಬರಿ ಮತ್ತು ಯೆಹೋಶುವನಿಗೆ ಮುಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಹೇಳ್ರಿಗ, ಯೆಹೋವ ನಿಸ್ಸಿ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ವಿ ಸಿಂಗ್ ದಟ್ ಸಾಂಗ್ ಬಹಳಷ್ಟು. ಜಯ ಕೊಡುವ ಕ್ರಿಸ್ತನಲ್ಲಿ ಜೀವಿಸುವೆ ಎಂದೆಂದು ಜಯ ಜಯ. ಈ ಜಯ, ಈ ಬಿಡುಗಡೆ, ಈ ವಿಕ್ಟ್ರಿ ನಮ್ಮೆಲ್ಲರಿಗೆ ಬೇಕು. ಯು ನೋ ದ ವೇ ದ ಲಾರ್ಡ್ ಹ್ಯಾಸ್ ಡನ್ ದ ವರ್ಕ್. ಯಾವ ರೀತಿಯಲ್ಲಿ ದೇವರು ಆ ಅದ್ಭುತ, ಆ ಕಾರ್ಯಗಳನ್ನು ಮಾಡಿದನೆಂಬುದಾಗಿ. ಈ ಕಾರ್ಯಗಳನ್ನು ಮಾಡ್ಬೇಕಂತಂದ್ರೆ, ಈ ಜಯವನ್ನು ನಾವು ಅನುಭವಿಸ್ಬೇಕಂತಂದ್ರೆ ದೇವರು ಈ ದಿವಸ ಬೆಳಗ್ಗೆ ನಮ್ಮನ್ನು ಕೂಡ ಪ್ರೇರೇಪಿಸುವಂತವನಾಗಿದ್ದಾನೆ. ವಿ ಆಲ್ ನೀಡ್ ವಿಕ್ಟ್ರಿ. ಜಯ ಸಿಗ್ಬೇಕ್ರಿ, ಗೆಲ್ಲಬೇಕು. ನಾವು ನಮ್ಮೆಲ್ಲ ಸಿಚುವೇಶನ್ಗಳಲ್ಲಿ ನಾವು ಜಯ ಹೊಂದಬೇಕು. ಮಕ್ಕಳ ಪರೀಕ್ಷೆ ಆಗಿರ್ಬೋದು, ಜಾಬ್ದು ಇಂಟರ್ವ್ಯೂ ಆಗಿರ್ಬೋದು, ನಮ್ದು ಮಿನಿಸ್ಟ್ರಿ ಎಕ್ಸ್ಪೀರಿಯನ್ಸ್ ಮಧ್ಯದಲ್ಲಿ ಏನಾದರೂ ಒಂದು ಕೆಲಸ ಕಾರ್ಯಗಳಿದ್ದಿರ್ಬೋದು, ಏನಾದರೂ ಒಂದು ಕೆಲಸ ನಾವು ಕೈಯಲ್ಲಿ ಹಿಡ್ಕೊಂಡಿರ್ತೀವಿ. ಕೆಲವು ಜನ ಬಹಳ ಹೋರಾಟದಲ್ಲಿ ಅತ್ತ ಇತ್ತ ಕೋರ್ಟ್ ಕಚೇರಿಗಳಲ್ಲಿ ಇರ್ತಾರೆ. ಅವ್ರಿಗೆ ಜಯ ಸಿಕ್ಕ ಮೇಲೆ, ನಾವು ಗೆದ್ದಿವ್ರಿ, ನಮ್ಗೆ ಬಹಳ ಖುಷಿ ಆಯ್ತು ಎಂಬುದಾಗಿ. ಯಾವುದೋ ಮಗು ಒಂದು ಸ್ಪೋರ್ಟ್ಸ್ ನಲ್ಲಿ ಬೆಳೀತಾ ಇದೆಯಾ, ಎವ್ರಿ ಒನ್ ಆರ್ ದಿ ಅದರ್ ವೇ ವಿ ಆಲ್ ಸಿ ಗಾಡ್ಸ್ ವಿಕ್ಟ್ರಿ ಇನ್ ಅವರ್ ಲೈಫ್ ಅಂಡ್ ವಿ ಸೇ ದಟ್ ಅವರ್ ಗಾಡ್ ಇಸ್ ಅ ಗಾಡ್ ಆಫ್ ವಿಕ್ಟ್ರಿ. ನಮ್ಮ ದೇವರು ಜಯ ಕೊಡುವಂತ ದೇವರಾಗಿದ್ದಾನೆ. ನಿನ್ನ ಸ್ಥಿತಿಗತಿಗಳಲ್ಲಿ ಆತನು ಜಯ ಕೊಡುವಂತವನಾಗಿದ್ದಾನೆ.
ನಿನ್ನ ಪರಿಸ್ಥಿತಿಗಳಲ್ಲಿ ಆತನು ಜಯ ಕೊಡುವಂಥವನಾಗಿದ್ದಾನೆ. ಸಮಸ್ಯೆಗಳ ಮಧ್ಯದಲ್ಲಿ, ಕಾದಾಟಗಳ ಮಧ್ಯದಲ್ಲಿ, ಗಲಿಬಿಲಿಗಳ ಮಧ್ಯದಲ್ಲಿ ಆತನು ಎಲ್ಲ ವಿಷಯಗಳಲ್ಲಿ ಜಯ ಕೊಡುವ ಆತನಾಗಿದ್ದಾನೆ. We are not worshipping a God who brings us, failures. ನಾವು ಅಂಥ ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ ಪ್ರತಿ ಸಲ ಸೋಲನ್ನೇ ಅನುಭವಿಸುವಂಥದ್ದು, ಪ್ರತಿ ಸಲ ಸೋತು ಹೋಗುವಂಥದ್ದು, ಪ್ರತಿ ಸಲ ಬಿದ್ದು ಹೋಗುವಂಥದ್ದು, ಪ್ರತಿ ಸಲ ಕುಂದಿ ಹೋಗುವಂಥದ್ದು. ನೋ, there is a message for this morning. Use that name, Jehovah Nissi ಎಂಬುದಾಗಿ. Raise the banner of God. ಆ ಜಯದ ಆ ಬ್ಯಾನರ್ ಅನ್ನು ರೇಸ್ ಮಾಡುತ್ತಾ ಆತನನ್ನು ಸ್ತುತಿಸುವಂಥದ್ದು ಬಹಳ ಅಗತ್ಯ. ಅಂಡ್ ಇಫ್ ಯು ವಾಂಟ್ ಟು ಸಿ ದಟ್ ಎಕ್ಸ್ಪೀರಿಯನ್ಸ್, ಆ ಜಯ ನಿನ್ನ ಲೈಫಲ್ಲಿ ಅನುಭವಿಸ್ಬೇಕಂದ್ರೆ 2-3 ವಿಷಯಗಳನ್ನು ನಾನು ಹೇಳ್ತೀನಿ. ಅದೇನು ಗೊತ್ತುಂಟಾ? ಆತನನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕೈ ಎತ್ತಿ ಆತನನ್ನು ಆರಾಧನೆ ಮಾಡ್ರಿ ಎಂಬುದಾಗಿ. ವೆನ್ ಐ ಸೇ ಕೈ ಎತ್ತಿ ಆರಾಧನೆ ಮಾಡ್ರಿ, ಇಟ್ ಡಸಂಟ್ ಮೀನ್ ದಟ್ ಸಂಬಡಿ ಇಸ್ ಪ್ರೀಚಿಂಗ್ ಅಂಡ್ ಪ್ರೇಯಿಂಗ್ ಅಂಡ್ ವರ್ಷಿಪ್ ಮಾಡ್ತಾ ಇದ್ದಾರೆ, ಪ್ರೇಸ್ ಅಂಡ್ ವರ್ಷಿಪ್ ಮಾಡ್ತಾ ಇದ್ದಾರೆ, ಕೈ ಎತ್ತಿರಿ ಎಂಬುದಾಗಿ ಹೇಳುವಾಗ ಐ ಆಮ್ ನಾಟ್ ಪೋರ್ಟ್ರಿಂಗ್ ದಿಸ್ ಹ್ಯಾಂಡ್, ಬಟ್ ದೇರ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಟು ಕಮ್ ಫ್ರಮ್ ಯುವರ್ ಹಾರ್ಟ್. ಬಹಳ ಜನ ಕೈ ಎತ್ತಿ ಪ್ರಾರ್ಥನೆ ಮಾಡಲ್ರಿ, ಬಹಳ ಜನ ಕೈನೇ ಎತ್ತುವುದಿಲ್ಲ. ದೇ ಡೋಂಟ್ ಫೀಲ್ ಲೈಕ್ ಇಲ್ಲ ಇದು ಸ್ವಲ್ಪ ಇದೆಲ್ಲ ಪೆಂಟಿಕಾಸ್ಟಲ್ ಟೈಪ್ ಎಂಬುದಾಗಿ ಹೇಳ್ಕೊಂತಾರೆ ಬಹುಶಃ. ಕೆಲವು ಜನ ಹಿಂಗೆ ಕೈ ಎತ್ತಿರ್ತಾರೆ, ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ. ಬಟ್ ಲುಕ್ ಎಟ್ ದಿಸ್ ಹ್ಯಾಂಡ್, ಲುಕ್ ಎಟ್ ದಿಸ್ ಪ್ರೇಸ್, ಲುಕ್ ಎಟ್ ದಟ್ ಸ್ಕೈ. ಆ ಗುಡ್ಡ, ಬೆಟ್ಟ, ಮರಗಳು, ದೇವರ ಸೃಷ್ಟಿಗಳಿಗೆ ದೇವರೇ ನಿನಗೆ ಸ್ತೋತ್ರ, ಪ್ರಭುವೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ರಾಜನೇ ನಿನಗೆ ಸ್ತೋತ್ರ. ಇವೆಲ್ಲ ಜರುಗಬೇಕಂದ್ರೆ ನಿನ್ನ ದೇಹ ಶರೀರದ ಅಂಗಗಳ ಮೂಲಕ ಆತನನ್ನು ಸ್ತುತಿಸುವಂತ, ಆರಾಧನೆ ಮಾಡುವಂತ ಒಂದು ದೃಶ್ಯ. ದೇರ್ ಶುಡ್ ಬಿ ಅ ಸಮ್ ಪೋಸ್ಚರ್. ಮೊಣಕಾಲಿನಲ್ಲಿ ಬಂದು ಪ್ರಾರ್ಥನೆ ಮಾಡ್ತೀವ? ಎಸ್, ಪ್ರಾರ್ಥನೆ ಮಾಡ್ತೀವಿ ನಾವು. ಕೈಗಳನ್ನು ಜೋಡಿಸಿ ನಾವು ಪ್ರಾರ್ಥನೆ ಮಾಡ್ತೀವ? ಎಸ್, ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ತಲೆ ಬಾಗಿಸಿ ನಾವು ಪ್ರಾರ್ಥನೆ ಮಾಡ್ತೀವ? ಎಸ್, ನಾವು ಪ್ರಾರ್ಥನೆ ಮಾಡ್ತೀವಿ. ಕೈಗಳನ್ನು ಎತ್ತಿ ಯಾಕೆ ಪ್ರಾರ್ಥನೆ ಮಾಡೋದಿಲ್ಲ? ಐ ಡೂ ದ್ಯಾಟ್, ಐ ಲವ್ ಟು ಡೂ ದ್ಯಾಟ್. ಐ ಡೋಂಟ್ ಹೆಸಿಟೇಟ್ ಎವರ್. ನಾನು ಯಾವಾಗಲೂ ಹೆಸಿಟೇಟ್ ಮಾಡಲ್ಲ. ನಾನು ಪರ್ಸನಲ್ ಆಗಲಿ, ನನ್ನ ಎಲ್ಲೋ ಸ್ಥಳದಲ್ಲಿ ಆಗಲಿ, ಈವನ್ ವೆನ್ ಐ ಆಮ್ ರೈಡಿಂಗ್ ಮೈ ಬೈಕ್, ಐ ಆಮ್ ನಾಟ್ ಬೋಸ್ಟಿಂಗ್. ಐ ಟೆಲ್ ಯು, ಇಫ್ ವೆನ್ ಐ ಆಮ್ ರೈಡ್, ಲಾರ್ಡ್ ಐ ಪ್ರೈಸ್ ಯು, ಲಾರ್ಡ್ ಐ ಥ್ಯಾಂಕ್ ಯು, ಲಾರ್ಡ್ ಐ ಪ್ರೈಸ್ ಯು ಫಾರ್ ದಿಸ್ ಜರ್ನಿ, ಲಾರ್ಡ್ ಯು ಪ್ರೊಟೆಕ್ಟ್ ಮಿ, ಲಾರ್ಡ್ ಯು ಬಿ ವಿತ್ ಮಿ, ಲಾರ್ಡ್ ಯು ಆರ್ ವರ್ದಿ ಟು ಬಿ ಪ್ರೈಸ್ಡ್ ಎಂಬುದಾಗಿ. ನೀನು ಘನ, ಮಾನ, ಮಹಿಮೆಗೆ ಎಲ್ಲ ಯೋಗ್ಯನು ನೀನು ಎಂಬ ಒಂದು ನುಡಿಗಳು ನಮ್ಮಲ್ಲಿರ್ಬೇಕ್ರಿ. ಪುಸ್ತಕದಲ್ಲಿ ಬಹಳ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. ನೆಹೆಮೀಯನ ಪುಸ್ತಕ, ಎಜ್ರನ ಪುಸ್ತಕ, ಇವೆಲ್ಲ ನೆಹೆಮೀಯನ ಪುಸ್ತಕದಲ್ಲಿ ಎಜ್ರನ ವಿಷಯದಲ್ಲಿ 8ನೇ ಅಧ್ಯಾಯ 6ನೇ ವಚನ, ಎಜ್ರನು ಪರಾತ್ಪರನಾದ ದೇವರಾದ ಯೆಹೋವನನ್ನು ಸ್ತುತಿಸುವುದಕ್ಕೆ ಸರ್ವ ಜನರನ್ನು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದನೆಂಬುದಾಗಿ. ಲುಕ್ ಅಟ್ ದಟ್ ಪ್ಯಾಸೇಜ್ ಅಂಡ್ ವರ್ಡ್. ಯು ಕೀಪ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ಸ್ ಇನ್ ಯುವರ್ ಲೈಫ್. ಕೆಲವೊಂದ್ಸಲ ಕನ್ನಡದಲ್ಲಿ ಒಂದು ಮಾತು ಹೇಳ್ತೀವಿ, ಯಾಕ್ರಿ ಇವ್ರದ್ದು ಯಾವಾಗಲೂ ಎತ್ತಿದ ಕೈ ರೀ ಅಂತ ಹೇಳ್ತೀವಿ. ಕೇಳಿಸ್ಕೊಂಡ್ರೆ ಈ ಪದ? ನಾನು ಕೇಳಿಸ್ಕೊಂಡು, ಇವ್ರದ್ದು ಯಾವಾಗಲೂ ಎತ್ತಿದ ಕೈ ಎಂಬುದಾಗಿ. ಈ ಎತ್ತಿದ ಕೈ ಎಂಬುದಾಗಿ ಹೇಳುವಾಗ ಈ ಕೈ ಯಾವಾಗಲೂ ಕೊಡಕ್ಕೆ ಶಕ್ತನಾಗಿರುತ್ತೆ, ಈ ಕೈ ಯಾವಾಗಲೂ ಸಹಾಯ ಮಾಡಕ್ಕೆ ಶಕ್ತನಾಗಿರುತ್ತೆ. ಯು ಲೆಟ್ ಯುವರ್ ಹ್ಯಾಂಡ್ಸ್ ಬಿ ಸಪೋರ್ಟಿವ್ ಫಾರ್ ಸಮ್ವನ್. ಯಾರಿಗೋ ಒಂದು ಆಧಾರವಾಗಿರಲಿ, ಯಾರಿಗೋ ಒಂದು ಸಹಾಯವಾಗಿರಲಿ, ಯಾರಿಗೋ ಒಂದು ಹೆಲ್ಪ್ ಆಗಿರಲಿ. ನನಗೊಂದು ವಿಚಾರ ಬರುತ್ತೆ. I do not know whether you think in this way, but I think a lot from the Bible. ನಾನು ಬಹಳ ಸ್ವಲ್ಪ ತಲೆ ಜಾಸ್ತಿ ಹಾಕ್ತೀನಿ ವಾಕ್ಯದಲ್ಲಿ. 17ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು ಹೇಳ್ರಿ? ಮೊದಲನೇ 8 ವಚನಗಳು ಸುಮ್ಮನೆ ಹಂಗೆ ಚರ್ಚೆ ಮಾಡ್ಬೇಕು ನಾವು. ಏನ್ ಮಾಡಿದ್ರು ಗೊತ್ತುಂಟಾ? ಗುಣಗುಟ್ಟಿದ್ರು ರೀ. ಗುಣಗುಟ್ಲಿಲ್ವಾ? ಗುಣಗುಟ್ಟಿದ್ರು. ಸಾಯಕ್ ಕರ್ಕೊಬಂದೆ ನಮ್ನ, ಸಾಯಕ್ ಕರ್ಕೊಬಂದಿ, ನೀನ್ ಎಂತಪ್ಪ, ನೀ ಎಂತ ದೇವರ ಸೇವಕ, ಏನ್ ಮಾಡ್ತಾ ಇದ್ದೀವಿ ನಾವು? ಸಾಯ್ತಾ ಇದ್ದೀವಿ, ನೀರು ನೀರು ನೀರು. ಫೈನ್, ದಾಹಗೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಗುಣಗುಟ್ಟಿದ್ರು. ವಾಕ್ಯ ಚೆನ್ನಾಗಿ ಹೋದ್ರಿ. ಎಷ್ಟರವರೆಗೆ ಗುಣಗುಟ್ಟಿದ್ದಾರೆ ಗೊತ್ತುಂಟಾ? ಆತನ ಪ್ರಾಣ ತೆಗೆಯುವಷ್ಟುವರೆಗೆ ಮೋಶೆಗೆ ನೋವಾಗ್ತಾ ಇದೆ. ಅಷ್ಟು ನೋವಿನಿಂದ ಹೋಗಿ ದೇವರ ಸನ್ನಿಧಿಯಲ್ಲಿ ಮೋಶೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಇನ್ಸಿಡೆಂಟ್ ನಮ್ಮ ಜೊತೆಲಿ ಆಗ್ಬೇಕು. ಕೇಳ್ರಿ ಸ್ವಲ್ಪ ಚೆನ್ನಾಗೀಗ. ಯಾರೋ ನಿಮ್ಮ ಮೇಲೆ ಗುಣಗುಡ್ತಾ ಇದ್ದಾರೆ, ಯಾರೋ ನಿಮ್ಮ ಮೇಲೆ ಬಹಳ ಅಲ್ಲು ಕಡಿತಾರೆ ಗೊತ್ತಂತ, ಕೋಪದಿಂದ ಬಂದು ಬಿಡ್ತಾರೆ, ಸಿಟ್ಟು ಮಾಡ್ತಾರೆ. ಅವ್ರ ಮೇಲೆ ಏನಾದ್ರೂ ವಿಪರೀತವಾದ ಪರಿಸ್ಥಿತಿ ಬಿದ್ದರೆ, ಅವ್ರಿಗೆ ಏನಾದ್ರೂ ಕೆಟ್ಟದಾದ್ರೆ ನಮ್ದು ಆನ್ಸರ್ ಹೆಂಗಿರುತ್ತೆ? ಮಗಳೇ, ನನಗೆ ಅಲ್ಲಿ ಕಡ್ದಿಲ್ಲ, ಸಾಯಿ. ಈಗ ಅವ್ರು ಬಂದರು, ನನ್ನ ಒಡಕ್ ಬಂದರು, ಒಡದಿ ಸಾಯಿ. ಆಸ್ಪತ್ರೆಗೆ ಬಿದ್ದಿದೆ, ಸಾಯಿ ನೀನು. ಸಿ ಐ ಥಿಂಕ್ ಇನ್ ದಿಸ್ ವೇ.
ಮೋಶೆಗೆ ಸ್ವಲ್ಪ ಮೂಮೆಂಟ್ ಪೈಲೆ ಸಮಯ ಮುಂಚೆ ಇವರು ಬಂದು ಗುಣಗುಟ್ಟಿ ಏನೋ ಬಹಳ ವಾದ ವಿವಾದ ಮಾಡಿ ತರ್ಕ ಮಾಡಿ ಆತನ ಪ್ರಾಣ ತೆಗೆಯುವವರೆಗೆ ಆತನಿಗೆ ಮನಸ್ಸು ನೋವು ಕೊಟ್ಟಿದ್ದಾರೆ. ಆದ್ರೆ ಸ್ವಲ್ಪ ಸಮಯದಲ್ಲಿ ಅದೇ ರೆಫಿದೀಮ್ನಲ್ಲಿ ಈ ಅಮೆಲೇಕ್ಯರು ಬಂದು ಅಟ್ಯಾಕ್ ಮಾಡ್ತಿದ್ದಾರೆ. ಇವನ್ ನಾಯಕರಲ್ಲ, ಎಲ್ಲೋ ಒಂದು ಭಾಗದಲ್ಲಿ ಹೋಗಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಬೇಕಾಗಿತ್ತು. ಸಾಯ್ರಿ ನೀವು, ಈಗ ಬಂದಾರ ನೋಡ್ರಿ ಅವ್ರು, ನಿಮ್ಮನ್ನ ಒಡೆಯಕ್ಕೆ ಬಂದಾರ, ಸಾಯ್ರಿ ನೀವು, ನನ್ನ ಗುಣಗುಟ್ಟಿದ್ರಲ್ಲ, ನನಗೆ ಬೈದ್ರಲ್ಲ, ನೀವು ನನಗೆ ತಪ್ಪು ಹೇಳಿದ್ರಲ್ಲ. ನೋ, he didn't do that. He had that mercy, he had that kindness. ಆತನಲ್ಲಿ ಆ ದಯೆ, ಕರುಣೆ, ಕೃಪೆ, ಮನಸ್ಸು ಒಳ್ಳೆದಿತ್ತ ಆತನಿಗೆ. ಆದ್ರಿಂದ ಈ ಜನ ಎಂಥದೇ ಸ್ಥಿತಿಯಲ್ಲಿದ್ರು ಕೂಡ ಇವರು ಸೋಲಿನ ಸ್ಥಿತಿಯಲ್ಲಿದ್ದಾರೆ, ಇವರು ಆ ಶತ್ರುಗಳಿಗೆ ಒಳಗಾಗ್ತಿದ್ದಾರೆ ಅಂತ ಸ್ಥಿತಿಯಲ್ಲಿರುವಾಗ ಈತನ ಮನಸ್ಸೇನಾಗಿದ್ದು ಗೊತ್ತುಂಟಾ? ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಬೇಕು, ನನ್ನ ಜನರು ಉಳಿಬೇಕು, ನನ್ನ ಜನರು ರಕ್ಷಿಸಲ್ಪಡಬೇಕು, ಇವ್ರು ದೇವ್ರ ಜನರು, ದೇವ್ರು ಇವರನ್ನು ಆರಿಸ್ಕೊಂಡಿದ್ದಾನೆ ಎಂಬುದ ನಂಬಿಕೆಯಿಂದ ಮೋಶೆ ತನ್ನ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ತಿದ್ದಾನ್ರಿ. ಅಂಡ್ ಕೈಗಳನ್ನು ಎತ್ತಿ ದೇವರನ್ನು ಸ್ತುತಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇನ್ ದ ಸೇಮ್ ಮ್ಯಾನರ್, ಇನ್ ದ ಸೇಮ್ ವೇ, ವಾಕ್ಯದಲ್ಲಿ ಕೂಡ ಬಹಳಷ್ಟು ಸಮಯದಲ್ಲಿ ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿಕೊಂಡು ನಿನಗೆ ಮೊರೆ ಇಡುತ್ತೇನೆ ಎಂಬುದಾಗಿ ಕೀರ್ತನೆಗಳು 28ನೇ ಪುಸ್ತಕ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. Even in asking, even in prayer, even in your devotion, even in your worship, in your singing, your praise, keep lifting up your hands. ಈ ಕೈಗಳು ಯಾವಾಗಲೂ ತಂದೆಯಾದ ದೇವರ ಕಡೆಗೆ ಎತ್ತಲ್ಪಡಿರಲಿ ಎಂಬುದಾಗಿ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ದೇರ್ ಇಸ್ ಅ ಸಮಥಿಂಗ್ ಡೆಪ್ತ್ ಇನ್ ದಟ್ ವರ್ಡ್. ಇದೇ ಒಂದೇ ಒಂದು ಮಾತುಗಳಲ್ಲಿ 2-3 ಆಡ್ ಮಾಡ್ತಾ ಇದ್ದೇನೆ. ಐ ಆಮ್ ನಾಟ್ ಸೇಯಿಂಗ್ ಪೋಸ್ಚರ್ ಎಂಬುದಾಗಿ ಹೇಳುವಾಗ, ಕೈಗಳನ್ನೆತ್ತುವಂಥದ್ದು ಎಂಬುದಾಗಿ ಹೇಳುವಾಗ ನನ್ನ ಮನಸ್ಸನ್ನೇ ಎತ್ತಬೇಕು, ನನ್ನ ಹೃದಯವನ್ನೇ ನಾನು ಎತ್ತುವಂತವನಾಗಿರ್ಬೇಕು. ಯು ಕೀಪ್ ಲಿಫ್ಟಿಂಗ್ ಅಪ್ ಯುವರ್ ಹಾರ್ಟ್. ವೆನ್ ಯು ಲಿಫ್ಟ್ ಅಪ್ ಯುವರ್ ಹಾರ್ಟ್ ಟು ಗಾಡ್, ನಿನ್ನ ತಂದೆಯಾದ ದೇವರ ಬಳಿಯಲ್ಲಿ ನಿನ್ನ ಮನಸ್ಸು, ನಿನ್ನ ಹೃದಯವನ್ನು ಎತ್ತುವಾಗ ಆತನು ಪರಲೋಕದಲ್ಲಿ ಆತನು ಕೇಳುವಾತನಾಗಿದ್ದಾನೆ. ನಿನ್ನೆ ಒಂದು ವಚನ ಬಂತು, ನಿಮಗೆ ನೆನಪಿದ್ದಿದೆ. ಆದರೆ ಈ ಜನರು ಬರೀ ನನ್ನನ್ನು ಮಾತಿನಿಂದ ಸನ್ಮಾನಿಸುತ್ತಾರೆ, ಆದರೆ ಇವರ ಮನಸ್ಸು ನನ್ನಿಂದ ಬಹಳ ದೂರವಾಗಿದೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 15:8 ಓದಿವಿ ನಾವು. ಆದರೆ ಈ ಮನಸ್ಸನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡುವಾಗ ಆ ದೇವರು ಪ್ರಾರ್ಥನೆಗಳನ್ನು ಕೇಳುವಾತನಾಗಿದ್ದಾನೆ, ಜಯ ಕೊಡುವಾತನಾಗಿದ್ದಾನೆ. ಈ ಪ್ರಾರ್ಥನೆಯಲ್ಲಿ ಅಷ್ಟೇ ಮುಗಿಯಲ್ರಿ, ಬಹಳ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಚಾರ ಉಂಟು. ಅದೇನು ಗೊತ್ತುಂಟಾ? ನಿನ್ನ ಕೈ ಎತ್ತಲ್ಪಡಬೇಕಾದ್ರೆ ಒಬ್ಬ ದೇವ ಸೇವಕನು ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನ, ಒಬ್ಬ ಪಾಸ್ಟರ್ ಕೈ ಎತ್ತಿ ನಿಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನ, ಒಬ್ಬ ಸಭಾ ದೊಡ್ಡವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನ, ಒಂದು ತಾಯಿ ನಿನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳ, ಒಂದು ತಂದೆ ನಿನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರ. ಸಂಬಡಿ ಈಸ್ ಪ್ರೇಯಿಂಗ್ ಫಾರ್ ಯು. ವಾಟ್ ಈಸ್ ಯುವರ್ ರೋಲ್? ನಿನ್ನ ಕೆಲಸ ಏನು? ನಿನಗೆ ಗೊತ್ತು ಇವರು ನನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ, ನಿನಗೆ ಗೊತ್ತು ಇವರು ನನ್ನ ಸಲುವಾಗಿ ಚಿಂತಿಸ್ತಾ ಇದ್ದಾರೆ ಎಂಬುದಾಗಿ, ನಿನಗೂ ಗೊತ್ತು ಇವರಿಂದ ನನಗೆ ಬಹಳ ಆಶೀರ್ವಾದ ದೊರಕಿದೆ ಎಂಬುದಾಗಿ. ಆವಾಗ ನನ್ನ ಕರ್ತವ್ಯ ಏನಾಗಿರ್ಬೇಕು ಗೊತ್ತುಂಟಾ? ನೀನು ಆ ಸೇವಕನ ಬಳಿಯಲ್ಲಿ, ನೀನು ಆ ಸೇವಕಿಯ ಬಳಿಯಲ್ಲಿ, ನೀನು ಆ ತಂದೆಯ ಹತ್ರ ಹೋಗು, ನೀನು ಆ ತಾಯಿ ಹತ್ರ ಹೋಗಿ, ನೀನು ಆ ಒಂದು ನಾಯಕನ ಹತ್ರ, ಹಿರಿಯನ ಹತ್ರ ಹೋಗಿ ಕೈಗೆ ಕೈ ಕೊಟ್ಟು ಆತನ ಜೊತೆಲಿ ನಿಂತ್ಕೊಳ್ಳುವಂಥದ್ದು ಬಹಳ ಅಗತ್ಯ. ಪ್ಲೀಸ್ ಸ್ಟ್ಯಾಂಡ್ ವಿತ್ ದಟ್ ಒನ್ ಪರ್ಸನ್ ಹೂ ಇಸ್ ಇಂಟರ್ಸೀಡಿಂಗ್ ಫಾರ್ ಯು. ಪ್ಲೀಸ್ ಸ್ಟ್ಯಾಂಡ್ ವಿತ್ ದಟ್ ಒನ್ ಪರ್ಸನ್ ಹೂ ಆಲ್ವೇಸ್ ಪ್ರೇ ಫಾರ್ ಯು. ನಾನು ಯಾವಾಗಲೂ ಹೇಳ್ತೀನಿ ರೀ, ನಾನು ಸೇವೆ ಮಾಡಬೇಕಂದ್ರೆ ನನ್ನ ಚರ್ಚ್ಗಳಲ್ಲಿ ಐ ಕ್ಯಾನಾಟ್ ಡೂ ಎವ್ರಿಥಿಂಗ್ ವಿತ್ ಮೈ ಓನ್ ಸ್ಟ್ರೆಂತ್. ನಾನು ಒಬ್ಬನ ಬಲದಿಂದ ನಾನೇ ಮಾಡ್ಬೇಕೆಂಬುದಾಗಿ ಎಲ್ಲ ಆಗಲ್ರಿ. ನನಗೆ ಕೈ ಕೊಡ್ರಿ, ನನಗೆ ಶಕ್ತಿ ಕೊಡ್ರಿ, ನನಗೆ ಧೈರ್ಯ ಕೊಡ್ರಿ, ನನಗೆ ಒಂದು ಸಪೋರ್ಟ್ ಕೊಡ್ರಿ. ಐ ಥಿಂಕ್ ಇನ್ ದಿಸ್ ಮ್ಯಾನರ್ ಆಲ್ಸೋ ಮೋಶೆ ಆರೋನವ್ರು ನೋಡಿ ಸುಮ್ಮನೆ ಕೈ ಕೆಳಗಾಗ್ತಾ ಇದ್ದಾನೆ, ಏನ್ ಮಾಡ್ಬೇಕು, ಬಿಟ್ಬಿಡೋಣ ಅಂತೇಳಿ ಮೋಶೆ, ನಾಟ್ ಆರೋನನ್ನು ಮತ್ತು ಹೂರರು ಒಂದು ವೇಳೆ ಅಲಕ್ಷ್ಯ ಮಾಡಿದ್ರೆ, ಆಲ್ವೇಸ್ ರಿಮೆಂಬರ್ ಇನ್ ದ ವಿಕ್ಟರಿ ಆಫ್ ಗಾಡ್. ಅದಕ್ಕೋಸ್ಕರ ವಾಕ್ಯ ಚೆನ್ನಾಗಿ ಬಂದಿದೆ, ಎಲ್ಲಿ 2-3 ಬರ್ದಿದ್ಯಾ? ಏನಾದ್ರೂ ಉಂಟದ್ರಲ್ಲಿ ಡೆಪ್ತು? ಎಲ್ಲಿ ಮತ್ತೆ ಹೇಳ್ರಿ, 2-3 ನನ್ನ ಹೆಸರಿನಲ್ಲಿ ಸೇರಿ ಬರುವರು, ಅವ್ರ ಮಧ್ಯದಲ್ಲಿ ಮೋಶೆ, ಆರೋನ, ಹೂರನ ಮಧ್ಯದಲ್ಲಿ ಯೆಹೋವನು ನಿಂತ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಮೋಶೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಿದ್ದಂದ್ರೆ ಆರೋನನಿಗೆ, ಹೂರನಿಗೆ ಒಂದು ತಿಳುವಳಿಕೆ ಬಂದಿದೆ, ನಾನು ಸಪೋರ್ಟ್ ಮಾಡಬೇಕು. ಇಫ್ ದೇ ವುಡ್ ಹ್ಯಾವ್ ನಾಟ್ ಸಪೋರ್ಟೆಡ್, ಅವ್ರು ಸಹಾಯ ಮಾಡ್ತಾನೆ ಇರಲಿಲ್ಲ ಅಂದ್ರೆ, ಅವ್ರ ಕೈಗೆ ಆಧಾರ ನೀಡ್ತಾನೆ ಇರಲಿಲ್ಲ ಅಂದ್ರೆ, ಐ ಥಿಂಕ್ ಸೊ ಗೆಲುವು ಸಿಗ್ತಿರ್ಲಿಲ್ಲ, ಜಯ ಸಿಗ್ತಿರ್ಲಿಲ್ಲ.
ಆದರೆ ಅವ್ರಿಗೆ ಗೊತ್ತಾಯಿತು ಈತನ ಪ್ರಾರ್ಥನೆಯಲ್ಲಿ ಬಲ ಉಂಟು, ಈತನ ನಂಬಿಕೆಯಲ್ಲಿ ಬಲ ಉಂಟು, ಈತನಲ್ಲಿ ಏನೋ ದೇವರೊಂದು ವಿಶೇಷ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಈತನ ಮೂಲಕನೇ ದೇವರ ಪ್ರಾರ್ಥನೆಗೆ ಕಿವಿಗೊಡ್ತಾ ಇದ್ದಾನಂದ್ರೆ ಈತನಿಗೆ ನಾನು ಆಧಾರನಾಗಬೇಕು, ಈತನಿಗೆ ನಾನು ಸಪೋರ್ಟ್ ಆಗಬೇಕು, ಈತನಿಗೆ ನಾನು ಕೈ ಕೊಟ್ಟು ಈತನ ಜೊತೆ ನಾನು ನಿಂತ್ಕೊಳ್ಬೇಕು. ನೆವರ್ ಲೀವ್ ಅ ಪರ್ಸನ್ ಹೂ ಆಲ್ವೇಸ್ ಪ್ರೇಸ್ ಫಾರ್ ಯು, ಹೂ ಆಲ್ವೇಸ್ ಹ್ಯಾವ್ ಅ ಕನ್ಸರ್ನ್ ಫಾರ್ ಯು. ಭಾಳ ಜನ ಬಿಟ್ಕೊಂಡು ಓಡಿ ಹೋಗ್ತಾರೆ, ಗೊತ್ತುಂಟ? ಏನಾನ ಮಾಡ್ಕೊಡ್ರಿ, ಬಿಡ್ರೆ ನಮ್ಗೇನು ಮಾಡೋದ, ನಮ್ದೇನಾದ. ನೆವರ್ ದೇ ಸ್ಟ್ಯಾಂಡ್, ನೆವರ್ ದೇ ಸಪೋರ್ಟ್. ದಟ್ಸ್ ನಾಟ್ ಅ ಫೇತ್, ದಟ್ಸ್ ನಾಟ್ ಅ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತಿಯ ಜೀವಿತ ನಂಬಿಕೆ ಜಯದ ಜೀವಿತ ಅದಲ್ರಿ. ಜಯದ ಜೀವಿತ ಏನು ಗೊತ್ತುಂಟ? ಒಬ್ರು ಕಷ್ಟದಾಗಿದ್ರೆ ಅವ್ರ ಜೊತೆಲಿ ನಿಂತ್ಕೊಳ್ರಿ. Other day one girl is struggling, she is in the hospital very soon. So the moment I'll reach tomorrow morning, ನಾನು ಬಾಂಬೆ ಹೋದ ತಕ್ಷಣ I need to visit that person. She was in pain, she's tremendous pain ನಲ್ಲಿ ಬಹಳ ದುಃಖಕರವಾದಂಥ ಸ್ಥಿತಿಯಲ್ಲಿದ್ದಾಳೆ. ಬಟ್ ಒನ್ ಫೇತ್ ಐ ಹ್ಯಾವ್. ಇನ್ ದ ರೂಮ್ ಐ ವಾಸ್ ಸಿಟ್ಟಿಂಗ್, ಅದೇ ರೂಮಲ್ಲಿ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡಿದೆ, ದೇವರೇ ಐ ನೀಡ್ ಟು ಸಿ ದಿಸ್ ಮಿರಾಕಲ್. ಬಾಂಬೆ ಬರೋಷ್ಟ್ರೊಳಗೆ ಸ್ವಾಮಿ, ನಾನು ಆ ಮಗಳನ್ನು ಹುಡುಗಿ ಭೇಟಿ ಆಗೋಷ್ಟ್ರೊಳಗೆ ಸ್ವಾಮಿ ಒಂದು ಅದ್ಭುತ ಜರುಗಬೇಕು. ಹಾಸಿಗೆಯಿಂದ ಎದ್ದೇಳಬೇಕು ಸ್ವಾಮಿ, ಆಕೆ ಬಲ ಹೊಂದಬೇಕು, ಆಕೆ ಬಿಡುಗಡೆ ಹೊಂದಬೇಕು, ಆಕೆ ಸ್ವಸ್ಥತೆ ಹೊಂದಬೇಕು. ಒಂದು ವಾರ ಏನು ನೋವಿತ್ತು ನನಗೆ ಗೊತ್ತಿಲ್ಲ, ಬಟ್ ಐ ಬಿಲೀವ್ ಅದು ಒಂದೇ ಒಂದು ಪ್ರಾರ್ಥನೆಯಿಂದ ಆ 5-7 ನಿಮಿಷ ಪ್ರೇಯರ್ ನಾನು ಮಾಡಿ, ನಾವು ಫೋನ್ನಲ್ಲಿ ಇಟ್ಕೊಂಡು ಆ ಫೋನೇ ಹಿಡ್ಕೊಂಡು ನಾನು ಪ್ರಾರ್ಥನೆ ಮಾಡುವಾಗ ಐ ಫೆಲ್ಟ್ ದ ವೆರಿ ಅನಾಯಿಂಟಿಂಗ್ ಆಫ್ ಗಾಡ್. ದೇವರ ಮಗಳನ್ನು ಮುಟ್ತಾ ಇದ್ದಾನ್ರಿ. ದೇವ್ರು ಇವತ್ತೂ ಕಾರ್ಯ ಮಾಡ್ತಿದ್ದಾನೆ. ಇವೆಲ್ಲ ಮಾಧ್ಯಮ ದೇವರು ನಮಗೆ ಕೊಟ್ಟಿದ್ದಾನೆ. ಉಪಯೋಗ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಒಬ್ರ ಜೊತೆಲಿ ಒಬ್ರು ಕೈಗಳನ್ನು ಒಂದ್ಗೂಡಿಸ್ರಿ, ಒಗ್ಗಟ್ಟಿಂದ ಇರ್ರಿ. ಯಾಕೆ ಗೊತ್ತುಂಟ? ಆವಾಗಲೇ ದೇವರೊಂದು ದೊಡ್ಡ ಇನ್ನೂ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾವುದು ಸ್ಥಿತಿಯೋ ಇನ್ನೂ ಯು ಫೀಲ್ ದಟ್ ಇದು ಕೆಲಸ ಸಿಕ್ಬಿದ್ದಿದೆ, ಇದು ಜರುಗ್ತಾ ಇಲ್ಲ, ಇದು ನೆರವೇರ್ತಾ ಇಲ್ಲ, ನಮಗೇನು ಜಯನೇ ಸಿಗ್ತಾ ಇಲ್ಲ, ನಮಗೇನು ಗೆಲುವಾಗ್ತಾ ಇಲ್ಲ, ನಂಬ್ರಿ, ನೀವು ಕೈಗಳೆತ್ತಿ ದೇವ್ರ ಕಡೆಗೆ ಮೊಣಕಾಲುರಿ. ಸರ್ವಶಕ್ತನಾದ ತಂದೆಯಾದ ದೇವರಿಗೆ, ಪರಾತ್ಪರನಾದ ದೇವರಿಗೆ ನೀವು ಹಗಲು ಇರುಳು ಆತನಿಗೆ ಧ್ಯಾನ ಮಾಡಿ ಅವರ ಹತ್ರ ಪ್ರಾರ್ಥನೆ ಮಾಡುವಾಗ ಆತನು ತನ್ನ ದ್ವಾರಗಳನ್ನು ತೆರೆದು ನಿನ್ನ ಮಧ್ಯದಲ್ಲಿ ಆತನು ಜಯ ಕೊಡುವ ಆತನಾಗಿದ್ದಾನೆ. ಈಸ್ ರೆಡಿ ಟು ಗಿವ್ ವಿಕ್ಟ್ರಿ. ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ವಿಕ್ಟ್ರಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ನನ್ನ ಲೈಫಲ್ಲಿ, ನನ್ನ ಸಿಚುವೇಶನ್ನಲ್ಲಿ ಎಲ್ಲವುಗಳಲ್ಲಿ ವಿಕ್ಟ್ರಿ ಪಡ್ಕೊಳ್ಳುವಂಥದ್ದು ಬಹಳ ಅಗತ್ಯ. ಒಂದ್ಸಲ ಜನ ಇಂಟರ್ವ್ಯೂಸ್ಗೆ ಹೋಗ್ತಾರೆ ನೋಡ್ರಿ, ಮೆನಿ ಟೈಮ್ಸ್ ದೇ ಡೋಂಟ್ ಗೆಟ್ ಸಕ್ಸಸ್ ಇನ್ ದ ಇಂಟರ್ವ್ಯೂಸ್. ಯು ನೋ ವೈ? ಬಿಕಾಸ್ ದೇ ಡೋಂಟ್ ಪ್ರೇ, ದೇ ಡೋಂಟ್ ಲಿಫ್ಟ್ ಅಪ್ ದೇರ್ ಹ್ಯಾಂಡ್ಸ್. ಮಕ್ಕಳೇ, ಪರೀಕ್ಷೆಗಳನ್ನು ಬರಿತೀರಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಯು ವಾಂಟ್ ಟು ಗೆಟ್ ಅ ಗುಡ್ ರಿಸಲ್ಟ್, ಯು ವಾಂಟ್ ಟು ಗೆಟ್ ಅ ಗುಡ್ ಪರ್ಸೆಂಟೇಜ್, ಯು ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯು ಪ್ರೇ ಟು ಜೀಸಸ್, ಹಿ ವಿಲ್ ಗಿವ್, ಹಿ ವಿಲ್ ಡೆಫಿನೆಟ್ಲಿ ಗಿವ್. ಬಿಕಾಸ್ ಹಿಸ್ ನೇಮ್ ಇಸ್ ಯೆಹೋವ ನಿಸ್ಸಿ. ಆತನ ಹೆಸರು ಯೆಹೋವ ನಿಸ್ಸಿ. ಆ ಯೆಹೋವ ನಿಸ್ಸಿ, ಆ ನಾಮ, ಆ ಹೆಸರು ನಮ್ಮೆಲ್ಲರಲ್ಲಿ ಅತಿ ಆಳವಾಗಿ ಬಲ ಹೊಂದಿರಲಿ, ಆಶೀರ್ವಾದದಾಯಕವಾಗಿರಲಿ ಎಂಬ ಒಂದು ಪ್ರಾರ್ಥನೆ ನಮಗಿರಲಿ. ಇದು ಸಹ ಈ ಒಂದು ವಾಕ್ಯಗಳ ಮೂಲಕ ವಿಮೋಚನಾ ಕಾಂಡ 17ನೇ ಅಧ್ಯಾಯದ ಭಾಗ ನಮ್ಮೆಲ್ಲರಿಗೆ ನೆನಪಾಗಿರಲಿ. ನಾವೆಲ್ಲರೂ ಈ ವಾಕ್ಯದ ಮೂಲಕ ಆಶೀರ್ವಾದ ಹೊಂದಿರಲಿ. ನನಗೆ ಸಮಯ ಇರ್ತಿದ್ರೆ ಇನ್ನೂ ಅನೇಕ ಹೆಸರು, ಐ ಲವ್ ಟು ಸ್ಪೀಕ್ ಆಲ್ವೇಸ್ ಡಿಫ್ರೆಂಟ್ ಥಾಟ್ಸ್ಗಳು, ಬಟ್ ಧ್ಯಾನ ಮಾಡ್ರಿ. ಯೆಹೋವ ರಾಫಾ ಅಂದ್ರೆ ಏನು, ಯೆಹೋವ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರುವಾಗ ಅವುಗಳನ್ನು ಧ್ಯಾನ ಮಾಡ್ರಿ. ನೀವು ಆ ವಾಕ್ಯಗಳಿಂದ, ಆ ಹೆಸರುಗಳಿಂದ ನೀವು ಆಶೀರ್ವಾದ ಹೊಂದ್ತೀರಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ದೇರ್ ಇಸ್ ಅ ಸಾಂಗ್, ಐ ಥಿಂಕ್ ಇಫ್ ಯು ಆಲ್ ನೋ, ಯೆಹೋವ ಈರೆ ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ ಸೌಖ್ಯದಾಯಕ, ನಿನ್ನ ಬಾಸುಂಡೆಯಿಂದ ಗುಣವಾದೆ. ಸ್ವಲ್ಪ ಬೇರೆ ಬೇರೆ ವರ್ಷನ್ಸ್ನಲ್ಲಿ ರಾಗ ಉಂಟು, ಬಟ್ ಲೆಟ್ಸ್ ಸಿಂಗ್ ಆಸ್ ಐ ಲೀಡ್. ಯು ಕ್ಯಾನ್ ಜಾಯಿನ್ ಮೀ ಇಫ್ ಯು ನೋ ದಿಸ್ ಸಾಂಗ್. ಈ ರಾಗ ಗೊತ್ತಿದ್ರೆ ನನ್ನ ಜೊತೆಲಿ ಜಾಯಿನ್ ಹೋಗ್ರಿ. ಯೆಹೋವ ಈರೆ ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫಾ ನನ್ನ ಸೌಖ್ಯದಾಯಕ, ನಿನ್ಗಾಯಗಳಿನ್ ಗುಣವಾದೆನು. ಯೆಹೋವ ಶಮ್ಮ ನನ್ನ ಜೊತೆ ಇರುವೆ, ನನ್ನ ಕೊರತೆ ಎಲ್ಲ ನೀಗುವೆ. ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನನಗೆ, ನೀ ಸಾಕೆ
ಕೆಳಗೆ ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ ಜೊತೆಗಾಳುವೆ, ನನ್ ಕೊರತೆಯೆಲ್ಲ ನೀಗುವೆ. ಯೆಹೋವ ಶಾಲೋಮ್, ಯೆಹೋವ ಶಾಲೋಮ್ ನನ್ ಸಮಾಧಾನ, ನನಗೆಂದಿಗೂ ಚಿಂತೆ ಇಲ್ಲ. ಯೆಹೋವ ನೀಸಿಯೇ ನನ್ ಜಯ ಧ್ವಜವು, ನನಗೆಂದಿಗೂ ಕೊರತೆ ಇಲ್ಲ. ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ಎನಗೆ. ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ಎನಗೆ. ಹೌದು ಪ್ರಿಯ ರಕ್ಷಕರೇ ಸ್ವಾಮಿ, ನೀನೇ ನಮ್ಮ ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ಶಮ್ಮ, ಯೆಹೋವ ಶಾಲೋಮ್, ಯೆಹೋವ ನಿಸ್ಸಿಯೇ, ಯೆಹೋವ ರೂಹ, ಯೆಹೋವ ಚಿತ್ಕೇನು, ಯೆಹೋವ ಮತ್ಸ್ಯನು, ಯೆಹೋವ ಎಲ್ರೋಹಿ ಆಗಿದ್ದಿ ಕರ್ತನೆ. ಇಂಥ ಎಲ್ಲ ನಾಮಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ನಾಮದ ಅಡಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಈ ದಿವಸ ಯೆಹೋವ ನಿಸ್ಸಿ ಎಂಬುದಾಗಿ ನಾವು ಕೇಳಿರುವಾಗ ಜಯ ಕೊಡು ಸ್ವಾಮಿ, ಬಿಡುಗಡೆ ಕೊಡು ಸ್ವಾಮಿ, ಆಶೀರ್ವಾದ ಕೊಡು. ನಿನ್ನಿಂದಾಗದ ಕಾರ್ಯವು ಯಾವುದಿಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ. ನೀನೇ ಮಾಡು, ನೀನೇ ಮಹಿಮೆ ಹೊಂದು ಸ್ವಾಮಿ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಾವು ಕಡೆದಾಗಿ ಹಾಡುವಂಥ ಸಂಗೀತಗಳಲ್ಲಿ 150, ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಹಾಡಿಕೊಳ್ಳೋಣ. ನಂತರದಲ್ಲಿ ಅಯ್ಯನವರು ಬಂದು ನಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತೇವೆ.
ನೀಗಿಸು ಮನಸ್ಸು ಗುಣಾಕರ ದಯಶೀಲ. ಕ್ಷಮಿಸೆಮ್ಮ ಪಾಪಗಳನ್ನು ನಾವಿತರ ಕ್ಷಮಿಸಿದ ತೆರನಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದ ಯಕನೀನೇ. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕನಿಂದಲೇ ತಾಯಿ ಪ್ರಭು. ಸಿದ್ಧತೆ ರಾಜ್ಯವು ಮೊಲವು ಮಹಿಮೆಗಳು ಓದಯಾಧೀಶನೆ ನಿನ್ನವುಗಳ. ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಐಕ್ಯತೆಯು, ತ್ರೈಕ ದೇವರ ಶಾಂತಿಯು ಸಮಾಧಾನವು ನಿಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನಾಶಕ್ತ ದಾಟಿ ಸ್ವಹಸ್ತದು ಜೀವದಾನ ಸೇನ ಪೂರ್ಣ ತೃಪ್ತಿ ಗೋಳಿಸು.